ದಾರೆ ನೀದ ರಾಮಗೆಂದು ಬಾಳಲಿ ರಾಮ ರಾಮ ಬಾಯಳು ಸಾಲಾರೆ ನೀದ ರಾಮಗೆಂದು ಬಾಳಲಿ ಆಯಿದೇನು ಮೊದಗಾರ್ಯ ಅದುದೇ ದುರ್ದೈವವೇ ರಾಮ ರಾಮ ಹುರುಳನೇಕ ಶಾಯನದಿಂದ ನುರಿಗೆ ಸೆಲ್ಗಿದ ಹುರುಳನೇಕ ಶಾಯನದಿಂದ ನುರಿಗೆ ಸೆಲ್ಗಿದ ಬರಹಾರನೆ ತೋರಿದ ಆಯಿದೇನು ಮೊದಲಾಯ ಅದುದೇ ದುರ್ದೈವವೇ ಹುರುಳನಿವನ ಕೊಂದು ನಾನು ಮಾತೆ ಸೀತೆಯ ಕರೆದು ಹೋಗಲೇ ಹುರುಳನಿವನ ಕೊಂದು ನಾನು ಮಾತೆ ಸೀತೆಯ ಕರೆದು ಹೋಗಲೇ ರಾಮನಾಜ್ಞೆಯ ಮೀರಲಾದುದೆ ಆಯಿದೇನು ಹೊಸಗಾರ್ಯ ಅದುದೇನು ದೈವವೇ 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 ರಾಮಚಂದ್ರ ಪ್ರಭು ಅನರ್ಥವಾಯಿತು ಪ್ರಭು ಅನರ್ಥವಾಯಿತು ತ್ರಿಲೋಕ ಪಾವಳದ ಸೀತಾಮಾತೆಯು ಈ ದುರುಳನ ಏಕಶೈಯಲ್ಲಿ ಮರೆಯುವುದು ರಾಮಚಂದ್ರ ಜನಕ ಸುದಿಯ ಗತಿ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ಥಿರ ಗತಿಯು ರಾಮಚಂದ್ರ ಈ ಘೋರ ಕೃತ್ಯವನ್ನು ನೋಡಲು ನನ್ನನ್ನು ಆಶೀರ್ವಾದ ಮಾಡಿದನೆ ಕಳಿಸಿ ರಾಮಚಂದ್ರ ಈ ಘೋರ ಕೃತ್ಯ ನೋಡುವ ಮೊದಲೇ ಈ ನನ್ನ ಎರಡು ನೇತ್ರಗಳು ಸಿಡಿದು ಹೋಗಬಾರದು ರಾಮಚಂದ್ರ ಸಿಡಿದು ಹೋಗಬಾರದು ಮರೆತಿದ್ದೇನೆ ಪ್ರತ್ಯಕ್ಷವಾಗಿ ನೋಡಿದರು ಪ್ರಮಾಣಿಸಿದರು ವಿಧಾನಿಸರು ಸುಧಾರಿಸು ಎಂಬ ಆರ್ಯುಕ್ತಿರುವುದು ನಾನು ಬರುವಾಗ ಶ್ರೀರಾಮಚಂದ್ರರು ಮಾತವರ ಇವರೆಂದು ಗುರುತಿಸಲು ನನಗೆ ಕೆಲವು ಗುರುತುಗಳನ್ನು ತಿಳಿಸಿದರು ಆ ಗುರುಗಳನ್ನು ವೀಕ್ಷಣೆ ಮಾಡಿ ನಂತರ ಮುಂದಿನ ಕಾರ್ಯವನ್ನು ಕೈಗೊಳ್ಳುವೆನು ಮಧುಮರೇಖೆಗಳಿಲ್ಲ ಪಾದಗಳ ಮೇಲೆ ಮಧುಮರೇಖೆಗಳಿಲ್ಲ ಪಾದಗಳ ಮೇಲೆ ಬಚ್ಚಲ ವಿದುವತ್ವ ತೋರುತ್ತಿದೆ ಈಗೆಯ ಎಡಗಲೆಯ ಭಾಗದಲ್ಲಿ ಮಾತ ಇವಳಲ್ಲ ಉದಾತ ಇವಳಲ್ಲ ಮಮನಾಗನಲ್ಲ ನನ್ನ ಪ್ರಭುವಾದ ಶ್ರೀರಾಮಚಂದ್ರರು ತಿಳಿಸಿದ ಹಾಗೆ ಮುಂಗೈಗಳ ಮೇಲೆ ಮತ್ಸರಾಂತವಿಲ್ಲ, ಪಾದಗಳ ಮೇಲೆ ಪದ್ಮರಿಕೆಗಳಿಲ್ಲ. ಅದು ಅಲ್ಲದೆ ಇವಳ ಎಡತಲೆಯ ಭಾಗದಲ್ಲಿ ಮಧ್ಯಕಾಲದಲ್ಲಿ ರಂಡಿಯಾಗುವ ಸೂಚನೆಗಳು ಎದ್ದು ಕಾಣದ ಮೇಲೆ ಇವಳು ಆ ಚೋರನಾದ ರಾವಣದಾದ ಹೆಂಡತಿಯಾದ ಮಳೋದರಿ ಆಗಿರಬೇಕು. ರಾಮಚಂದ್ರ ಪ್ರಭು ತಿಳಿಯದೆ ಹರಿಯದೆ ಆಡಿದಂತಹ ಮಾತುಗಳನ್ನು ನನ್ನ ಕ್ಷಮಿಸು ರಾಮಚಂದ್ರ, ಕ್ಷಮಿಸು. ಇರಲಿ, ಮಾತುಗಳನ್ನು ಎಲ್ಲಿ ಹುಡುಕಲಿ? ಒಡೆಯನ ಅವಧಿಯಾದರೂ ಮುಗಿತಾ ಬಂದಿತು.
ಒಡೆಯನ ಅವಧಿಯಾದರೂ ಮುಗಿತಾ ಬಂದಿತು. 1 ಮಾಸದ ಅವಧಿಯೊಳಗಾಗಿ ಮಾತೆಯನ್ನು ಹುಡುಕುತ್ತೇನೆಂಬ ಬಂದ ನಾನು ರಿಕ್ತಾಸ್ತ್ರದಿಂದಷ್ಟು ಕಾಣದ ರಾಮಚಂದ್ರ. ಒಡೆಯನ ಹೋಗಿದು ದೇಶಕ್ಕೆ ಬಿಡುವ ತಾಗುವ ರಾಮ. ಒಡೆಯನ ಹೋಗಿದು ದೇಶಕ್ಕೆ ಬಿಡುವ ತಾಗುವ ರಾಮ. ತಡೆಯ ಶೋಕವ ಜಾಡ ಜಾಗಂದಯ ಬಡನಾಡಿನ ಬಾಲಯ ಅಮಮ ಕಾಣೆ ಅಮಮ ಕಾಣೆ ಭೂಮಿ ಜಾತಯ ಸಮಕಾಂತೆ ಸೀತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಅಮ್ಮಮ್ಮ ಕಾಣೆ ಸೀತೆಯ ಸೀತಾ ಮಾತೆಯ ಸೀತಾ ಮಾತೆಯ ಒಡೆಯನ ಅವಧಿಯಾದರೂ ಮುಗಿತಾ ಬಂತು. 1 ಮಾಸದ ಅವಧಿಯೊಳಗಾಗಿ ಮಾಧ್ಯವರ ಕುಶಲ ವಾರ್ತೆಯನ್ನು ತರುತ್ತೇನೆಂಬ ಬಂದ ನಾನು ರಿಕ್ತಾಸ್ತ್ರದಿಂದೆರೆದರೆ ಎಷ್ಟು ಅರ್ಥಕ್ಕೆ ಕಾರಣವಾದ ರಾಮಚಂದ್ರ. ಮಾಧ್ಯವರು ಸಿಗಲೆಂಬ ವಿಚಾರವು ನನ್ನ ಪ್ರಭುವಾದ ಶ್ರೀರಾಮಚಂದ್ರರಿಗೆ ತಿಳಿದರೆ ವಿರಹ ವೇದನೆಯನ್ನು ತಾಳಲಾಗದೆ ಪಾಯೋಗ ಪ್ರವೇಶ ಮಾಡಿಕೊಳ್ಳುವರು. ಇನ್ನು ಅನುಜನಾಭ ಲಕ್ಷ್ಮಣ ಸ್ವಾಮಿಯು ಕೂಡ ಅಣ್ಣನ ಹಾದಿಯನ್ನೇ ಹಿಡಿಯುವನು. ಇನ್ನು ನನ್ನ ಒಡೆಯನಾದರೂ ಮಾತಿಗೆ ತಪ್ಪಿದರೆಂದು ತನ್ನ ಪತ್ನಿಯರೊಡನೆ ಸಮುದ್ರದಲ್ಲಿ ಹಾರಿ ಪ್ರಾಣವನ್ನು ಕಳೆದುಕೊಳ್ಳುವನು. ಈ ಘೋರ ಪ್ರಳಯವು ಅಯೋಧ್ಯ ನಗರದಲ್ಲಿರುವಂತಹ ಕೌಸಲ್ಯ, ಸುಮಿತ್ರ, ಭರತ, ಶತ್ರುಘ್ನ ಇವರಿಗೆ ತಿಳಿದರೆ ಅವರೆಲ್ಲರೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವರು. ಇನ್ನು ಪುರದ ಜನರೆಲ್ಲರೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವರು. ಈ ಘೋರ ವಿಚಾರವು ಸಮುದ್ರದಲ್ಲಿರುವ ನನ್ನ ಕಪಿನಾಯಕಿ ತಿಳಿದರೆ ಅವರೆಲ್ಲರೂ ಹೆದರಿ ದಿಗ್ಭ್ರಾಂತರಾಗಿ ಸಮುದ್ರದಲ್ಲಿ ಹಾರಿ ಪ್ರಾಣ ಕಳೆದುಕೊಳ್ಳುವರು. ಏನು ಮಾಡಲಿ? ಮಾಡುವುದೇನು? ನಾನೇ ಆತ್ಮಹತ್ಯೆ ಮಾಡಿಕೊಳ್ಳಲೆ? ಛೇ, ಆತ್ಮಹತ್ಯೆ ಮಹಾಪಾಪ. ಏನು ಮಾಡಲಿ? ಮಾತವರನ್ನ ಎಲ್ಲಿ ಹುಡುಕಲಿ? ಓಹ್, ಒಂದು ವೇಳೆ ಆ ಚೋರನಾದ ರಾವಣನು ಮಾತವರನ್ನು ಸಮುದ್ರ ಮಾರ್ಗದಲ್ಲಿ ಅಪಹರಿಸಿಕೊಂಡು ಬರುತ್ತಿರುವಾಗ ತನ್ನಿಷ್ಟಕ್ಕೆ ಬರಲಿಲ್ಲವೆಂದು ಸಮುದ್ರದಲ್ಲಿ ಬಿಸಾಡಿದರೆ, ಅಥವಾ ಮಾತೆಯವರೇ ನೊಂದು ಆತ್ಮಹತ್ಯೆ ಮಾಡಿಕೊಂಡರೆ, ಒಂದು ವೇಳೆ ಆ ಪಕ್ಷಿರಾಜನೇನಾದರೂ ಸುಳ್ಳು ಹೇಳಿರಬಹುದೇ? ಇರಲಿ, ಈ ತ್ರಿಗುಣಾಚಲ ಪರ್ವತಕ್ಕೆ ಒಳಗೊಂಡಿರುವ ಲಂಕಾ ನಗರವನ್ನು ನನ್ನ ಲಾಂಗುಣಿಂದ ಬಂಧಿಸಿ ಬೇಡಿಸಿ ತೆಗೆದುಕೊಂಡು ಹೋಗಿ ಶ್ರಾಮಸನಿಗೆ ಇಡುವನು. ಮಾತೆಯವರನ್ನು ಅವರೇ ಬೇಕಾದರೆ ಹುಡುಕಿಕೊಳ್ಳಲಿ. ಜೈ ಶ್ರೀರಾಮ್. ಆಂಜನೇಯ, ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ. ಅಶೋಕವನಕ್ಕೆ ಹೋಗು, ಸೀತಾಮಾತೆಯವರ ದರ್ಶನವಾಗುವುದು. ಅಶೋಕವನ ಅಶರೀರವಾಣಿ ಎಂದಿಗೂ ಅಸತ್ಯ ನುಡಿಲಾರದು. ಅಂದು ಪಕ್ಷಿರಾಜನಿಂದ ಲಂಕಾಪಟ್ಟಣ ವಿಚಾರ ತಿಳಿದನು. ಇಂದು ಅಶರೀರವಾಣಿಯಿಂದ ಅಶೋಕವನ ವಿಚಾರ ತಿಳಿಯುವನು. ಅಲ್ಲಿ ಯಾರೋ ರಾಕ್ಷಕ ನೀರು ಅಶೋಕವನ ವಿಚಾರ ಮಾತನಾಡಿಕೊಂಡು ಹೋಗ್ತಿರುವುದು. ನಾನೀಗಲೇ ಅವರನ್ನೇ ಹಿಂಬಾಲಿಸಿ ನೋಡು. ಜೈ ಜೈ ಶ್ರೀರಾಮ್. ಪರಿತಾಪದು ಪಟಳವ್ವ
ಸಹಿತನೆ ಪರಿತಾಪದು ಪಟಳವ್ವ ಓರ ಚತುರ ಓರ ಚತುರ ಸಹಿತನೆ ಪರಿತಾಪದು ಪಟಳವ್ವ ರೂಪವಂತಳ ನೋಟುತ್ತಲ್ಲಿ ರೂಪವಂತಳ ನೋಟುತ್ತಲ್ಲಿ ಸಲ್ಲಾಪವ ಪಂದಲು ತಾಪವೆಂತಲು ಸಲಾಪವ ಪಂದಲು ತಾಪವೆಂತಲು ಸಹಿಬೆನೆ ಹರಿತಾಪದು ಪಟಳವ್ವ ರಾಗದ ಭೋಗದ ಸೊಬಗಿನಯ್ಯ ರಾಗದ ಭೋಗದ ಸೊಬಗಿನಯ್ಯ ರಾಗದ ಭೋಗದ ಸೊಬಗಿನೊಯ್ಯಾರದ ರಾಗದ ಭೋಗದ ಸೊಬಗಿನೊಯ್ಯಾರದ ರಾಗದ ಭೋಗದ ಸೊಬಗಿನೊಯ್ಯಾರದ ಹೂಗಳು ತಾಕಿವೆ ಮಾನಸಕ್ಕೆ ಹೂಗಳು ತಾಕಿವೆ ಮಾನಸಕ್ಕೆ ಸಹಿಬೆಲೆ ಪರಿತಾಪದು ಪಟಳವ್ವ ಓರ ಚತುರ ಓರ ಚತುರ ಸಹಿಬೆಲೆ ಪರಿತಾಪದು ಪಟಳವ್ವ 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 ಏನಿ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿ ಮಂಡೋದರಿ ಇದ್ದರು ನೆಮ್ಮದಿ ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ ಹಂಸತೋಲಿಕ ಮಂಚದೋಳ್ ಪವಡಿಸಿದರು ಸುಖ ನಿದ್ರೆ ಇಲ್ಲ ಅದಾವುದು ಬಿಡಿಸಲಾರದ ಬಂಧನಕ್ಕೆ ಸಿಲುಕಿ ನೊಂದಿದೆ ನನ್ನ ಮನ ಇದಕ್ಕೆ ಕಾರಣ ಆ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಪ್ತಳಾದ ಆ ಜಾನಕಿಯನ್ನು ನೋಡುತ್ತಾ ನನ್ನನ್ನು ನಾನೇ ಪ್ರಿಯವನಾಗಿದ್ದೇನೆ. ಅದಾವ ಮೋಹ, ಅದಾವ ಪ್ರೀತಿ, ನನ್ನನ್ನೇ ದಹಿಸುತ್ತಿದೆ ಪ್ರೀತಿ. ಏನು ಮಾಡಲಿ, ಹೀಗೇನು ಮಾಡಲಿ? ಆಕೆಯನ್ನು ಬಲತ್ಕರಿಸಲೇ ಎಂತಹ ನೀಚ ಕೃತ್ಯ. ಸುಮ್ಮನಿರಲೇ ಧಕ್ಕಲಾರಳು ಸೀತೆ. ಏನು ಮಾಡಲಿ, ಹೀಗೇನು ಮಾಡಲಿ? ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷಿಯನ್ನು ಹೊಂದುವೆನು. ಕಾಂತಮಣಿಯಳ ಕಾಮನ ರಗಿಣಿಯ ಎಂದು ನಾನ್ ಪಣ್ಣಿಪೆ. ಕಾಂತಮಣಿಯಳ ಕಾಮನ ರಗಿಣಿಯ ಎಂದು
ತ್ರಿಜಗಂಗಳೊಳ್ ಕಾಣೆನ ತ್ರಿಜಗಂಗಳೊಳ್ ಕಾಣೆನ ಭುಜಗವೇಣಿಗೆ ಸಾಟಿಯೇ ಭುಜಗವೇಣಿಗೆ ಸಾಟಿಯೇ ಅಜಯ ಮನಕ್ಕೆ ಮರಣ ಅಜಯ ಮನಕ್ಕೆ ಮರಣ ಗಜವನ್ನಿಪನೊಡದೆ ಮದ ಗಜ ಗಮನೆಯೊಳೆಂತು ನಾನ್ ಬಂದಿದ್ದೆ ಕಾಂತಮಣಿಯಳ ಕಾಮನರಗಿಣಿಯ ಎಂತು ನಾನ್ ಬಣ್ಣಿಪೆ ದೆಂತು ನಾನ್ ಬಣ್ಣಿಪೆ ಅದೆಂತು ನಾನ್ ಬಣ್ಣಿಪೆ. ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ವಿರಹವನ್ನೇ ತಂದೊಡ್ಡಿ ಆ ಧರೆಯಲ್ಲಿ ಸಂಚರಿಸುತ್ತಿರುವ ಆ ಹರಿಯ ಚರಣವನ್ನು ಸೇರಬೇಕೆಂಬುದೇ ನನ್ನ ಅಂತರಂಗದ ಉದ್ದೇಶ. ಲಂಕಾವಾಸಿನಿ ದುಃಖ ಭಾಗಿನಿ ಲಂಕಾವಾಸಿನಿ ದುಃಖ ಭಾಗಿನಿ ತೊಳಲುತ್ತಲಿರುವೆ ಮನದಿ ನಿರಂತರ ರಾಮ ರಾಮ ತೊಳಲುತ್ತಲಿರುವೆ ಮನದಿ ನಿರಂತರ ಬಯಸಿದೆ ನಾ ಹೊನ್ನ ಹರಿಣವ ಬಯಸಿದೆ ನಾ ಹೊನ್ನ ಹರಿಣವ ಪಡೆದೆನೆ ಹಾವಿದೆ ಘೋರ ದುರಂತ. ರಾಮಚಂದ್ರ ಪಡೆದೇನೆ ಹಾವಿದೆ ಘೋರ ದುರಂತ. ಮನಸ್ಸಿನ ಚಿಂತೆ ತನು ಕಳೆದಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ. ಎಲ್ಲೆಡೆ ಹರಡಿದೆ ಗಾಢಾಂಧಕಾರ. ಮನಸ್ಸಿನ ಚಿಂತೆ ತನು ಕಳೆದಂತೆ. ರಾಮ ರಾಮಚಂದ್ರ, ಈ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿರುವುದು ನಿಮಗಿನ್ನೂ ತಿಳಿದಿಲ್ಲವೇ? ಇನ್ನೆಷ್ಟು ದಿನ ನಾನು ಈ ಪಾಪಿಯ ಬಂಧನದಲ್ಲಿರಬೇಕು? ಇಲ್ಲಿರುವ ರಕ್ಕಸಿಯರು ಲೋಕ ವಿರೋಧವಾದ ಮಾತುಗಳನ್ನಾಡಿ ನನ್ನನ್ನು ಕ್ಷಣ ಕ್ಷಣಕ್ಕೂ ಹಿಂಸಿಸುತ್ತಿರುವರು. ನಾನಿನ್ನು ಸಹಿಸಲಾರೆ ಪ್ರಭು. ನಿಮ್ಮ ಮುಖ ಕಮಲವನ್ನು ನೋಡುವ ಭಾಗ್ಯವನ್ನು ನನಗದೆಂದಿಗೆ ಕರುಣಿಸುವಿರೋ ಕಾಣನಲ್ಲ. ಬೇಗನೆ ಬಂದು ನನ್ನಿಂದ ಕರೆದುಕೊಂಡು ಹೋಗು ಪ್ರಭು, ಕರೆದುಕೊಂಡು ಹೋಗು. ದಶಗಂಟ ಸಾರ್ವಭೌಮ ರಾವಣೇಶ್ವರ ಮಹಾಪ್ರಭು ಆಗಮಿಸುತ್ತಿರುವರು. ಘೋಷ್ಯ ಅಕರಾಕ್ಷ ಮಕರಾಕ್ಷರೇ ಮಹಾಪ್ರಭು, ಈ ಪಾರ್ಶ್ವದಲ್ಲಿ ನಿಲ್ಲಿ. ಅಪ್ಪಡೆ
ಏನು ರೂಪು, ಏನು ಲಾವಣ್ಯ. ಅಕರಾಕ್ಷ ಮಕರಾಕ್ಷರೇ, ಈಕೆಯನ್ನು ಓರಿಸದ ಪುರುಷನ ಜನ್ಮವು ವ್ಯರ್ಥವಲ್ಲವೇ? ಜಾನಕಿ, ಜಾನಕಿ, ಬಹುದಿನಗಳಿಂದ ನಿನಗಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ಬಾ. ನನ್ನ ಪಟ್ಟದ ಅರಸಿಯಾಗು. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟದರಸಿಯು ನಿನಗೆ ದಾಸಿಯಾಗುವಳು. ಹೆಚ್ಚೇನು, ಈ ಚಕ್ರವರ್ತಿ ಸಾರ್ವಭೌಮನಾದ ನಾನೂ ನಿನಗೆ ದಾಸನಾಗುವೆನು. ಪಾಪಾತ್ಮನೆ, ಇಂತಹ ಮಾತುಗಳನ್ನಾಡಲು ನಾಚಿಕೆಯಾಗುವುದಿಲ್ಲವೇ ನಿನಗೆ? ಛೀ, ಸುಮ್ಮನೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ನೀನು ಸಹ ಶರಣಾಗತನಾಗಬಾರದೆ? ಜಾನಕಿ, ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ನಿನಗಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ಎಲ್ಲವೋ ಏ ಪಾಪ, ಶ್ರೀರಾಮಚಂದ್ರನ ಪಾದದ ಧೂಳಿಗೂ ಸಮಾನನಲ್ಲದ ನೀನು. ಆತನನ್ನು ವಂಚಿಸಿ ನನ್ನನ್ನು ಇಲ್ಲಿಗೆ ಕರೆತಂದಿರುವ ಸಮಾಚಾರವೇನಾದರೂ ನನ್ನ ಸ್ವಾಮಿಗೆ ತಿಳಿದದ್ದೇ ಆದರೆ ಈ ನಿನ್ನ ಉದರವನ್ನೇ ಸೀಳಿ ಬಿಡುವ. ಜಾನಕಿ, ಕಡಕಾಡಿಯಲಿ ಹೇಳಿ ರಾಮನು ಹಿಡಿದು ಬಡಿದು ನಾವು ಕಡಿವೆ ನೀಗಲೇ ಒಡನೆ ಹೋಗಿ ನಾವು ಸಡಗರದಿಂದ ಹಿಡಿದು ಬಡಿದು ನಾವು ಕಡಿವೆ ನೀಗಲೇ ಒಡನೆ ಹೋಗಿ ನಾವು ಸಡಗರದಿಂದ ಗಡಗಡ ನಡುಗಿಸಿ ಬೆಳಗನ್ನು ಅಡಗಿಸುವೆ. ಗಡಗಡ ನಡುಗಿಸಿ ಬೆಳಗನ್ನು ಅಡಗಿಸುವೆ. ಕಡಕಾಡಿಯಲಿ ಹೇಳಿ ರಾಮನು ಜಾನಕಿ, ಆ ಹೇಡಿಯಾದ ರಾಮನಿಗೆ ವಿಷಯ ತಿಳಿದರೂ ಈ ಸಮುದ್ರವನ್ನು ದಾಟಿ ಬರಲು ಅಸಮರ್ಥನು. ಆ ಹೇಡಿಯಾದ ರಾಮನನ್ನು ಮರೆತು ಬಿಡು. ಬಾ ಬಾ, ನಿನಗಾಗಿ ಹಂಬಲಿಸುತ್ತಿರುವ ಈ ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ಎಲ್ಲವೋ ಏ ಪಾಪಾತ್ಮ, ಬೆಂಕಿಯನ್ನು ಸರಿಗೆಯಲ್ಲಿ ಕಟ್ಟಿಕೊಂಡು ಬಂದಂತೆ ನೀನು ನನ್ನನ್ನು ಕರೆತಂದಿರುವೆ. ನೀನು ನನ್ನನ್ನು ಇಲ್ಲಿಗೆ ಕರೆತಂದಿರುವುದು ನಿನ್ನ ಮೃತ್ಯು ದೇವತೆಯನ್ನು ನೀನೇ ಆಹ್ವಾನಿಸಿದಂತೆಯೇ ಸರಿ. ಅದಕ್ಕಾಗಿ ಹೇಳುತ್ತೇವೆ, ಸುಮ್ಮನೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ನಿನ್ನೊಂದಿಗೆ ಇಡೀ ನಿನ್ನ ರಾಕ್ಷಸ ಕುಲವನ್ನೇ ಉದ್ಧಾರ ಮಾಡಿಕೊ. ಜಾನಕಿ, ಸಾಕು ಮಾಡು ಈ ನಿನ್ನ ಬಿರುನುಡಿಗಳನ್ನು. ಯಾರ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕವ ಅಚ್ಚರಿ ಪಡುವುದು ಅಂತಹ ನಾನು ಆ ನಿನ್ನ ಹೇಡಿ ರಾಮನಿಗೆ ಹೆದರಿತಕ್ಕವನಲ್ಲ. ನಿನ್ನನ್ನು ರಕ್ಷಿಸುವವರು ಈ ಅಶೋಕವನದಲ್ಲಿ ಯಾರೂ ಇಲ್ಲ. ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ಸಿದ್ಧರಾಗುವ ಆಲಿಂಗನಕ್ಕೆ. ಎಚ್ಚರವಾಗಿ ಭೂಕಂಪ ಜಲಜ್ವಾಸಿಗಳೇ, ಮಾತೆ ವಸುಂಧರೆ, ಈ ಪಾಪಿಯು ನನ್ನನ್ನು ಸ್ಪರ್ಶ ಮಾಡುವನಂತೆ. ಅಷ್ಟರಲ್ಲಿ ಈ ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ಈ ನಿನ್ನ ಅಭಾಗಿನಿ ಪುತ್ರಿಯನ್ನು ನಿನ್ನಲ್ಲಿ ಧರಿಸಿಕೊ ತಾಯಿ, ನಿನ್ನಲ್ಲಿ ಧರಿಸಿಕೊ. ಭಲೆ ಭಲೆ, ಸೇವಿಸಲು ಬಂದಿರ್ಪೆನೆ ನಿನ್ನ ಸೇವಿಸಲು ಬಂದಿರ್ಪೆನೆ ರಾಜೀವಲೋಚನೆ ನಿನ್ನನುರಾಗವಂ ಸೇವಿಸಲು ಬಂದಿರ್ಪೆನೆ ನಿನ್ನ ಸೇವಿಸಲು ಬಂದಿರ್ಪೆನೆ. ಸಕಲ ವಸ್ತ್ರಾಭರಣಗಳ ತಂದಿರುವೆನೆ ಸಕಲ ವಸ್ತ್ರಾಭರಣಗಳ ತಂದಿರುವೆನೆ ಸಕಲ
ಕಾರಣಗಳ ತಂದಿರುತ್ತೇನೆ. ಎನ್ನೊಳು ಮನ ಕೊಡು ಸೀತಾ. ಜಾನಕಿ ಸೊಗಸಿನ ಮಣಿ ಸೊಬಗಿನ ಗಣಿ, ಸೊಗಸಿನ ಮಣಿ ಸೊಬಗಿನ ಗಣಿ, ಮುಖವ ತೋರೆ ಮುದದಿ ನೀರೆ, ಮುಖವ ತೋರೆ ಮುದದಿ ನೀರೆ, ಪಡೆಯೋಳೆಂತು ಮಗುವಿತದಳು, ಪಡೆಯೋಳೆಂತು ಮಗುವಿತದಳು, ನುಗುಡವು ಯೋಜನೆಯಗ ನಿಂತನೆ ಸುಗುಣ ಕೊರಿ, ಯೋಜನೆಯಗ ನಿಂತನೆ ಸುಗುಣ ಕೊರಿ, ನಗು ನಗುತ್ತಿಲ್ಲಿಗೆ ಬಾರೆ, 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 ಸುಗ ಬಂದುವ ಮೃಗದರ ಮುಖಿ ಮುದ್ದಾಡುವೆ ಬಾ ಮೋಹನಿ, ಮುದ್ದಾಂಬುಜ ತಳ ನಯನೆ, ಮದ್ದಾಲೆಯ ನಾಡೆ ಬೇಡಾಗಿನಿ, ಮದ್ದಾಲೆಯ ನಾಡೆ ಬೇಡಾಗಿನಿ, ಮದ್ದಾಲೆಯ ನಾಡೆ ಬೇಡಾಗಿನಿ, ಬದ್ದ ಕರಳಾಗಿ ಮಾರೇನೆ, ಮುದ್ದಾಡುವೆ ಬಾ ಮೋಹನೆ, ಮುದ್ದಾಂಬುಜ ದಳ ನಯನೆ, ದಳ ನಯನೆ, ದಳ ನಯನೆ. ಜಾನಕಿ, ನಿನ್ನನ್ನು ನಯ ವಿನಯದಿಂದ ಬೇಡಿಕೊಳ್ಳುವೆನು. ನೀನಾಗಿ ಹೊಲಿದರೆ ಸರಿ, ಇಲ್ಲವಾದರೆ ನಾನಾಗಿಯೇ ಬಲಾತ್ಕರಿಸಬೇಕಾದೀತು. ದೂರ ನಿಲ್ಲು ಘಾತುಕ. ಅಂದು ತುಂಬಿದ ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಮುರಿದು ಕ್ಷಾತ್ರ ತೇಜಸ್ಸನ್ನು ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥನು ನೀನು. ಏನು? ನಾನು ಅಸಮರ್ಥನೆ, ನಾನು ಅಸಮರ್ಥನೆ. ಸಹಿಸಲಾರೆ, ಸಹಿಸಲಾರೆ. ಸಿದ್ಧರಾಗು ನನ್ನ ಆಲಿಂಗನಕ್ಕೆ. ಇದೇನಿದು? ವೀರಾದಿ ವೀರರು ಶೂರಾದಿ ಶೂರರು ಆದ ತಾವು ಒಬ್ಬ ಅಬಲೆಯನ್ನು ಬಲತ್ಕರಿಸಲು ಪ್ರಯತ್ನಿಸುವುದು ವೇದವತಿಯ ಶಾಪವನ್ನು ಮರಿತಿರ ಸ್ವಾಮಿ. ನಿಲ್ಲು ಮಂಡೋದರಿ, ನೀನೇತಕ್ಕೆ ಇಲ್ಲಿಗೆ ಬಂದೆ? ತಾವು ಎಲ್ಲಿರುವಿರೋ ನಾನು ಅಲ್ಲೇ ಇರುವೆನು. ನೀವು ಸೀತೆಯನ್ನು ಅಪಹರಿಸಿಕೊಂಡು ಬಂದಂತೆ ನನ್ನನ್ನು ಯಾರಾದರೂ ಅಪಹರಿಸಿಕೊಂಡು ಹೋದರೆ? ಜಾನಕಿ, ಮಂಡೋದರಿ, ಎಂತಹ ಹಠವಾದಿಯೇ ನೀನು! ಆ ರಾಮನು ಶಿವಧನಸ್ಸನ್ನು ಮುರಿದು ಈ ಸೀತೆಯನ್ನು ಹೊರಿಸಿದಾಗ ಒಂದು ಸಾರಿ ತಲೆಬಾಗಿದೆನು. ನನ್ನ ತಂಗಿ ಶೂರ್ಪನಖಾದೇವಿ ಕಿವಿ ಮೂಗುಗಳನ್ನು ಕಳೆದುಕೊಂಡು ಎದುರಿಗೆ ಬಂದು ನಿಂತಾಗ ಮತ್ತೊಂದು ಸಾರಿ ತಲೆಬಾಗಿದೆನು. ಆದರೆ ಈ ಜಾನಕಿಯನ್ನು ಅಪಹರಿಸಿ ತಂದು ಈ ಎರಡು ಅಪಮಾನದ ಪ್ರತಿಶೋಧವಾಯಿತೆಂದು ಸಂತುಷ್ಟನಾದೆನು. ಆದರೆ ಈ ನಿನ್ನ ವರ್ತನೆಯಿಂದ ನನ್ನ ಆಸೆಯೆಲ್ಲವೂ ಭಗ್ನವಾಗಿ ಹೋಯಿತು. ನಿಮ್ಮ ಆಸೆಗಳೆಲ್ಲವೂ ನಾಶವಾಗಿ ಹೋಯಿತು. ನನ್ನ ಆಸೆಗಳೆಲ್ಲವೂ ನಾಶವಾಗುವುದು ಈ ದೇಹಾಂತ್ಯದೊಡನೆ. ಜಾನಕಿ, ನಡ ನೀನು ಅಂತಃಪುರಕ್ಕೆ. ಜಾನಕಿ, ನಿನಗೆ 1 ಮಾಸದ ಅವಧಿಯನ್ನು ಕೊಟ್ಟಿರುತ್ತೇನೆ. ನೀನಾಗಿ ಹೊಲಿದರೆ ಸರಿ, ಇಲ್ಲವಾದರೆ ನಿನ್ನನ್ನು ಶತಛಿದ್ರವಾಗಿ ಕತ್ತರಿಸಿ ದಶ ದಿಕ್ಕುಗಳಿಗೂ ಚೆಲ್ಲಿ ಬಿಡುತ್ತೇನೆ. ಎಚ್ಚರವಿರಲಿ.
ನಮ್ಮ ಪ್ರಾಣ ಉಳಿಸಿ, ಇಲ್ಲಿ ಆತ್ಮಹತ್ಯೆ ಮಾಡಲು ಕಳಿಸಿ. ಛೀ, ಹೊರಟು ಹೋಗು ಇಲ್ಲಿಂದ. ಮಗನಾಕ್ಷ ಆತ್ಮಹತ್ಯೆ ಮಾಡ್ಕೋಬೇಕು ನಡಿಯ. ರಾಮಚಂದ್ರ, ಈ ರಾಕ್ಷಸರ ಮಧ್ಯೆ ಬಾಳುವುದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ಲಕ್ಷ್ಮಣರು ಪ್ರಾಣ ಬಿಡಲು ಯೋಚಿಸಬಾರದು ತಾಯಿ. ರಾಮಂ ಕ್ಷೇಮಂ ರಾಮಂ ಕ್ಷೇಮಂ. ಕ್ಷೇಮದಿಂದಾಲಿಗರು ಮಾತೆ ರಾಮರ ವಿಕುಲ ಸೋಮ ಪ್ರತಾಪ. ಕ್ಷೇಮದಿಂದಾಲಿಗರು ಮಾತೆ ರಾಮರ ವಿಕುಲ ಸೋಮ ಪ್ರತಾಪ. ರಾಮರ ವಿಕುಲ ಸೋಮ ಪ್ರತಾಪ. ರಾಮರ ವಿಕುಲ ಸೋಮ ಪ್ರತಾಪ. ಶಿರಾಪ್ತಿಯಲ್ಲಿ ಪವಡಿಸಿರ್ಪ ದೇವತೆಗಳ ಭಿನ್ನ ಪವನ ಪೇದ. ಶಿರಾಪ್ತಿಯಲ್ಲಿ ಪವಡಿಸಿರ್ಪ ದೇವತೆಗಳ ಭಿನ್ನ ಪವನ ಪೇದ. ಭೂಮಿ ಭಾರವ ಬರುವೆನೆನುತ ಭೂಮಿ ಭಾರವ ಬರುವೆನೆನುತ ದಶರಥ ಕುವರನು ಕ್ಷೇಮದಿಂದ ಸಿಗರು ಮಾತೆ ರಾಮರ ವಿಕುಲ ಸೋಮ ಪ್ರತಾಪ. ರಾಮರ ವಿಕುಲ ಸೋಮ ಪ್ರತಾಪ. ರಾಮರ ವಿಕುಲ ಸೋಮ ಪ್ರತಾಪ. ಅಮ್ಮ ರಾಮಂ ಕ್ಷೇಮಂ ರಾಮಂ ಕ್ಷೇಮಂ. ಅಮ್ಮ, ನನ್ನೊಡೆಯನಾದ ಸುಗ್ರೀವನಾದನ ಆಸ್ಥಾನದಲ್ಲಿ ಶ್ರೀರಾಮಲಕ್ಷ್ಮಣರು ಕ್ಷೇಮವಾಗಿರ್ತಾಯಿ, ಸಂದೇಹರು ಬಿಡ್ತಾಯಿ. ಇದು ಈ ಅದ್ಭುತವಾದ ಕಪಿಯಾದರೂ ಯಾವುದು? ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನಿ. ಸ್ವಪ್ನದಲ್ಲಿ ಕಪಿಗಳನ್ನು ಕಂಡರೆ ಅಮಂಗಲವೆಂದು ನುಡಿಯವರಲ್ಲ. ರಾಮಚಂದ್ರ ರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ, ಯಾವ ಅಮಂಗಲವೂ ಜರುಗದಂತಿರಲಿ. ಅಮ್ಮ,
ತಾಯಿ. ಆ ದುಃಖವನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡು ಸದಾ ಯಾವುದೋ ಒಂದು ಒಂದು ವಸ್ತುವನ್ನು ಕಳೆದುಕೊಂಡಂತೆ ಸದಾ ಪ್ರತಿಪಿಸಿರುವ ತಾವು ಯಾರು ತಾಯಿ? ಆ ಚೋರನಾದ ರಾವಣನು ಅಪಹರಿಸಿಕೊಂಡು ಬಂದಂತಹ ನನ್ನ ಪ್ರಭುವಾದ ಶ್ರೀರಾಮಚಂದ್ರ ಪ್ರಭುವಿನ ಧರ್ಮಪತ್ನಿಯಾದ ಸೀತಾಮಾತೆಯೇ ತಾವಾಗಿದ್ದ ಪಕ್ಷ ತಮ್ಮಲ್ಲಿ ಕೆಲವು ವಿಚಾರಗಳನ್ನ ತಿಳಿಸಬೇಕಾಗಿದೆಯಮ್ಮ. ಆದ್ದರಿಂದ ತಾವು ಯಾರೆಂದು ತಿಳಿಸುತ್ತಾಯಿ. ಈತನ ಈ ನೈವಿನಯಗಳನ್ನು ನೋಡಿದರೆ ಈತನು ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಆದರೂ ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ್ದಾನೆಂದ ಮೇಲೆ ಆತನಿಗೆ ತಿಳಿಸಬೇಕಾದದ್ದು ನನ್ನ ಕರ್ತವ್ಯ. ಅಯ್ಯ, ನಿನ್ನ ಮಾತಿನಂತೆ ಆ ದುರುಳನಾದ ರಾವಣನಿಂದ ಅಪಹೃತಳಾದ ಆ ನಿರ್ಭಾಗ್ಯ ಸೀತೆಯೂ ನಾನೇ. ಅಮ್ಮ, ನಾಂ ಧನ್ಯನಾದನ ಆ ತಾಯಿ, ಧನ್ಯನಾದ. ನೀನು ಯಾರು? ನನ್ನ ಕ್ಷೇಮ ಸಮಾಚಾರವನ್ನು ಕೇಳಲು ಕಾರಣವೇನು? ಅಮ್ಮ, ಕೇಸರಿ ಎಂಬ ಕಪಿಕುಲಾದ್ರಿ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತನಾದಂತಹ ವಾಯುದೇವನ ವರಪ್ರಸಾರದಿಂದ ಜನಿಸಿದ ನನ್ನನ್ನು ಆಂಜನೇಯ ಹನುಮಂತೆಂದಲೂ ಕರೆಯುವರು ಅಮ್ಮ. ಅಮ್ಮ, ಅದಲ್ಲದೆ ರಾಮಾನಂದರನ್ನು ಪಡೆದು ತಮ್ಮಲ್ಲೂ ತಮ್ಮ ಪಾದದರ್ಶನಕ್ಕಾಗಿ ಬಂದಿರುವಂತಹ ಶ್ರೀರಾಮದೂತನಾದ ಹನುಮಂತನ ತಾಯಿ ನನ್ನನ್ನು ನಿಜವಾಗಿಯೂ ತಮ್ಮ ಪಾದ ಸೇವಕನೆಂದು ನಂಬುತ್ತಾಯಿ. ಮಾರುತಿ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ. ಅದಿರಲಿ, ನನ್ನ ಸ್ವಾಮಿ ಏನೋ ನರನು, ನೀನೇನೋ ವಾನರನು. ನರನಿಗೂ ವಾನರನಿಗೂ ಸಖ್ಯವಾದ ಬಗೆ ಹೇಗೆ? ನೀನು ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ತಿಳಿಸಿ ಹೇಳಬಲ್ಲಿಯಾ? ಆಗಲಿ ತಾಯಿ. ಶ್ರೀರಾಮ ರಘುರಾಮ ಕಲ್ಯಾಣ ಗುಣವಾ ಮನು ಮುನಿ ವಾಂಜನೆ ಮೋಕ್ಷ ಪ್ರದಾಯಕನೆ ಮನು ಮುನಿ ವಾಂಜನೆ ಮೋಕ್ಷ ಪ್ರದಾಯಕನೆ ಮಾನವರೂಪಿ ಶ್ರೀರಾಮ ಶ್ರೀರಾಮ ರಾಮ ಕಲ್ಯಾಣ ಗುಣಧಾಮನೆ ಪಿತ್ಯ ಚಿತ್ರಾಮಂ ಕಲ್ಯಾಣ ಗುಣಧಾಮನೆ ಪಿತ್ಯ ರಾಮ 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 ದಶರಥ ನೃಪಾರಂಗೆ ಹಿರಿತನು ದತಾಲಾಗಿ ವಿಖ್ಯಾತ ವಿಶ್ವಮುನಿಗೆ ಪ್ರಿಯ ಶಿಷ್ಯನಾದ ರಾಮ ರಾಮ ಮಿಥಿಲೆಯೋ ಅನುಜ ಲಕ್ಷ್ಮಣನೊಡಗೊಂಡು ಕಾನನ ಕೈಗೊಂಡು ವಿಕಟದನು ತರಗೊಂಡು ಹೊರಗಲ್ಲೆಂದು ರಾಮ 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 ಮಿಥಿಲೆಯೋಳ್ ಪಡಮಟ್ಟು ಶಿವಧನುವ ಮುರಿದಿಟ್ಟು ಮೈ ಕರಗೊಟ್ಟು ಪರಶು ಗರ್ವವ ಸುಟ್ಟ ನಮ್ಮ ರಾಮ ರಾಮ ಪಿತೃವಾಕ್ಯವ ಸಲಿಸೆ ಪಿತೃವಾಕ್ಯವ ಸಲಿಸೆ ಸತೀಗನುದ ಸಹಕರಿಸೆ ವನವನದಿ ಪರಿತಪಿಸೆ ಪಂಚ
ರಾಜವಟಿಯೋಳ್ ನರಸಿಯ ರಾಮ ರಾಮ ಶೂರ್ಪದಕ ಭಂಗದಲ್ಲಿ ಶೂರ್ಪನಕ ಭಂಗದಲ್ಲಿ ಸ್ವರ್ಣಮುಖ ಸಂಧಿಯಲ್ಲಿ ಸೀತಾಪಹರಣದಲ್ಲಿ ತಲ್ಲಣಿಸಿ ಕಡು ಬಳಲಿದ ನಮ್ಮ ರಾಮ ಸುಗ್ರೀವಸಕನಾಗಿ ಸುಗ್ರೀವಸಕನಾಗಿ ಹನುಮಕಿಂಕರನಾಗಿ ಅಮ್ಮ ನಿಮ್ಮ ಶೋಧನೆಗಾಗಿ ಕಳುಹಿದನು ರಾಮಚಂದ್ರ ಅಮ್ಮ ಅಮ್ಮ ಶ್ರೀರಾಮಚಂದ್ರರು ತಮ್ಮನ್ನೇ ಹುಡುಕುತ್ತಾ ಋಷ್ಯಮುಖ ಪ್ರಾಂತಕ್ಕೆ ಬಂದರಮ್ಮ. ಅಲ್ಲಿಯಾದರೂ ನನ್ನೊಡೆಯನಾದ ಸುಗ್ರೀವರಾಜನು ತನ್ನ ಅಣ್ಣನಿಂದ ಅನೇಕ ಕಷ್ಟಗಳನ್ನು ಅನುಭವಿಸಿಕೊಂಡು ತನ್ನ ಅಣ್ಣನಿಗೆ ಹೆದರಿ ಋಷ್ಯಮುಖ ಪ್ರಾಂತದಲ್ಲಿ ಮತಂಗ ಋಷಿಗಳ ಆಶ್ರಯವನ್ನು ಪಡೆದುಕೊಂಡು ಕಪಿನಾಯಕರೊಡನೆ ವಾಸ ಮಾಡ್ತೇನಮ್ಮ. ನಾನಾದರೂ ಅವನ ಸಚಿವ ಶ್ರೇಷ್ಠನ ತಾಯಿ ಅಮ್ಮ. ತಮ್ಮನ್ನೇ ಹುಡುಕುತ್ತಾ ಬಂದಂತಹ ರಾಮಲಕ್ಷ್ಮಣರು ತಮ್ಮನ್ನು ಸಿಗಲೆಂಬ ವಿರಹ ವೇದನೆಯನ್ನು ತಾಳಲಾರದೆ ಕಬಂದನೆಂಬ ದೇಹವನ್ನು ಪುರತಾಗ್ರದಿಂದ ಹತ್ತಿ ಪ್ರಾಣವನ್ನು ಕಳೆದುಕೊಳ್ಳಲು ಯೋಚನೆ ಮಾಡುತ್ತೀರಮ್ಮ. ಆ ದೃಶ್ಯವನ್ನು ನೋಡಿದಂತಹ ನನ್ನ ಒಡೆಯರಾದ ಸುಗ್ರೀವರಾಜನು ನನ್ನನ್ನು ಅಲ್ಲಿ ಕಳಿಸಿ ಶ್ರೀರಾಮಲಕ್ಷ್ಮಣರನ್ನು ಕರೆದುಕೊಂಡು ಬಂದು ಅವರನ್ನ ಪ್ರಾಣಾಪಾಯದಿಂದ ತಪ್ಪಿಸಿದನಮ್ಮ. ತದನಂತರವಾಗಿ ಕರೆದುಕೊಂಡು ಹೋಗಿ ನನ್ನ ಒಡೆಯನಾದ ಸುಗ್ರೀವರಾಜನ ಜೊತೆಯಲ್ಲಿ ಸತ್ಯ ಮಾಡಿಸಿನಮ್ಮ. ತದನಂತರವಾಗಿ ವಾಲಿಯನ್ನ ಸಂಹರಿಸಿ ಸುಗ್ರೀವರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅಂಗದ ಕುಮಾರರನ್ನ ಯುವರಾಜನಾಗಿ ಮಾಡಿದರಮ್ಮ. ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ತಮ್ಮನ್ನು ಹುಡುಕಿಕೊಡುವಂತೆ ವಾಗ್ದಾನ ಮಾಡಿ ನನ್ನೊಡೆಯನಾದ ಸುಗ್ರೀವರಾಜನು ನನಗಿಂತಲೂ ಬಲಶಾಲಿಗಳಾದಂತಹ ನಳ ನೀಲ ನಿನ್ನಮಾದವ ಎಂಬ ಕಪಿನಾಯಕರನ್ನ ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿಗೆ ಕಳಿಸಿಬಿಟ್ರು ತಾಯಿ ಅಮ್ಮ. ಪೂಜ್ಯರಾದಂತಹ ಜಾಂಬವಂತರು ಅಂಗದ ಕುಮಾರ ಮತ್ತಾದ ಅನೇಕ ಕಪಿನಾಯಕರಿಗೆ ನನ್ನನ್ನೇ ನಾಯಕರನ್ನಾಗಿ ಮಾಡಿಕೊಂಡು ನಾವಾದರೂ ಈ ದಕ್ಷಿಣಾಭಿಮುಖ ಬಂದವಮ್ಮ. ರಾಮಾನುಗ್ರಹವನ್ನು ಬಂದಂತ ನಾವುಗಳು ಚೋರ ಚೇಳ ಪಾಂಡ್ಯ ಮುಂತಾದ ನಗರಗಳಲ್ಲಿ ತಮ್ಮನ್ನು ಹುಡುಕಿ ಅಲ್ಲೆಲ್ಲಿಯೂ ತಾವು ಸಿಕ್ಕಿದಾಗ ಸಂಪಾದೆಂಬ ಪಕ್ಷಿರಾಜನಿಂದ ಈ ಲಂಕಾಪುರದ ವಿಚಾರವನ್ನು ತಿಳಿದು ನಾವಾದರೂ ಈ ಮಾರ್ಗವಾಗಿ ಬಂದಿನಮ್ಮ. ಅಮ್ಮ, ಉಳಿದ ಕಪಿನಾಯಕರೆಲ್ಲರೂ ಸಮುದ್ರದಲ್ಲಿ ಕುಳಿತು ಹನುಮನಿಗೆ ಜಯವಾಗಲೆಂದು ರಾಮಧ್ಯಾನ ಪರವಶರಾಗಿರಮ್ಮ. ಅಮ್ಮ, ಇಷ್ಟೆಲ್ಲ ವಿಚಾರಗಳನ್ನ ತಮಗೆ ಅರಿಗಿದ ಮೇಲಾದರೂ ನನ್ನನ್ನು ತಮ್ಮ ಚರಣ ಸೇವಕನೆಂದು ನಂಬುತ್ತಾಯಿ. ಹಾಗಾದರೆ ನಿನ್ನ ಆಶ್ರಮ ಧರ್ಮವ್ಯಾವುದು ಮಾರುತಿ? ಅಮ್ಮ, ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸಾದಿ ಆಶ್ರಮಗಳಲ್ಲಿ ಅತಿ ಶ್ರೇಷ್ಠವಾದಂತಹ ನೈಷ್ಠಿಕವಾದಂತಹ ಬ್ರಹ್ಮಚರ್ಯ ಅವಲಂಬಿಸಿ ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವ ತಾಯಿ. ಶತಯೋಜನ ವಿಸ್ತೀರ್ಣ ಶರಧಿಯನ್ನು ಹೇಗೆ ಲಂಘಿಸಿ ಬಂದಿ? ಆಗಿನ ಆನಿನ ರೂಪವನ್ನು ನಾನು ನೋಡಬಹುದೇ ಮಾರುತಿ? ಅಮ್ಮ, ಖಂಡಿತ ಬೇಡ ತಾಯಿ. ಕಾರಣವೇನು? ಅಮ್ಮ, ಆ ರೂಪವನ್ನು ನೋಡಿದರೆ ತಾವು ಎದುರುವಿರಮ್ಮ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ಎಲ್ಲಿ ಆನಿನ ರೂಪ ನನಗೆ ತೋರಿಸಿ ನನ್ನನ್ನು ಕೃತಾರ್ಥಳನ್ನಾಗಿ ಮಾಡಬಾರದೆ? ಅಮ್ಮ, ನನ್ನ ಮಾತೆಯವರಾದರೋ ಅಗ್ಗವನ್ನು ಕಂಡು ಹಾವಂತೆ ಎದುರದಂತೆ ಇದ್ಯಾವುದೋ ರಾಕ್ಷಸ ಮಾಯನ್ ತಿಳಿದು ನನ್ನನ್ನು ವಿಧವಾಗಿ ಪರೀಕ್ಷೆ ಮಾಡ್ತಿರುವರು. ಆಗಲಿ, ರಾಮಾನುಗ್ರಹದಿಂದ ಈ ಒಂದು ಕಾರ್ಯವೂ ಕೂಡ ನಡೆದು ಹೋಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆಂಜನೇಯನೇ, ಏನಿನ ಘೋರ ರೂಪವನ್ನು ನಾನು ನೋಡಲಾರೆ. ಶಾಂತಮೂರ್ತಿಯನ್ನು ಧಾರಣೆ ಮಾಡು ಆಂಜನೇಯ, ಶಾಂತಮೂರ್ತಿಯನ್ನು ಧಾರಣೆ ಮಾಡು. ಅಮ್ಮ, ನಿಮ್ಮ ಕುವರನು ತಮ್ಮ ಪಾರದಲ್ಲಿ ಇರುವ ತಾಯಿ. ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತಿ ಮಾರುತಿ? ಅಮ್ಮ, ಮುಖ ಸುರರಲಿ ವಿನಯದಿ ಕರತರ ವಿದ್ಯೆಗಳನ್ನು ಅಭ್ಯಾಸಿಸನಮ್ಮ.
ಮಹದಾಗಲು ಬಲ್ಲೆನೋ ಹನುಮಂತನೆಂಬ ನಾಮಬಹುದು ಶುಭಾಂಗಿ. ಅಮ್ಮ ಅಮ್ಮ ಮುನಿಗಳಿಂದಲೂ ಸುರಾದಿ ಪ್ರಮುಖರಿಂದಲೂ ಯಜ್ಞ ಸಾಮಾತರಣಾದಿ ವ್ಯಾಕರಣಾದಿ ವಿದ್ಯೆಗಳನ್ನು ಕಲಿತು ಇನ್ನೂ ಅನೇಕ ವಿದ್ಯೆಗಳನ್ನು ಕಲಿಬೇಕೆಂಬ ಮಹದಾಂಕ್ಷೆಯಿಂದ ಭಗವಾನ್ ಸೂರ್ಯವನ್ನ ಪ್ರಾರ್ಥಿಸಲು, ಅಯ್ಯ ಮಾರುತಿಯೇ, ನಿಲ್ಲದ ನಾನು ಸದಾ ರಥದಲ್ಲಿ ಚಲಿಸುವ ನಾನು ನಿನಗೆ ವಿದ್ಯೆಗಳನ್ನು ಹೇಗೆ ಹೇಳಿಕೊಳ್ಳದಿಂದಾಗ ನಾನಾದರೂ ಸಕಲ ವಿದ್ಯೆಗಳನ್ನು ಕಲಿಬೇಕೆಂಬ ಮಹದಾಂಕ್ಷೆಯಿಂದ ಭಗವಾನ್ ಸೂರ್ಯದೇವನು ಉದಯಿಸುವಂತಹ ದಿಕ್ಕಿಗೆ ಒಂದು ಪಾದೊಂಡಿಸಿ, ಅಸ್ತಾಮದಿಗೆ ಮತ್ತೊಂದು ಪಾದೊಂಡಿಸಿ ಭಗವಾನ್ ಸೂರ್ಯದೇವನು ಹೇಗೆ ಚಲಿಸುತ್ತಾನೆಯೋ ಹಾಗೆ ನನ್ನ ಈ ಕರ್ಣದ್ವಯಗಳನ್ನ ಸೂಕ್ಷ್ಮ ರೂಪದಲ್ಲಿ ಹಾಡಿಸಿ ಭಗವಾನ್ ಸೂರ್ಯದೇವನಿಂದ ಸಕಲ ವಿದ್ಯೆಗಳನ್ನು ಹರಿತಿರುವು ತಾಯಿ. ಹಾಗಾದ್ರೆ ನನ್ನ ಸ್ವಾಮಿಯ ರೂಪ ಲಾವಣ್ಯ ಗುಣಗಾಂಭೀರ್ಯಗಳನ್ನು ವರ್ಣಿಸಿ ಹೇಳಬಲ್ಲಿಯ ಮಾರುತಿ? ಅಮ್ಮ, ಲೋಕಮೋಹನನು ಆರಂತ ನನ್ನ ಪ್ರಭುವಿನ ರೂಪ ಲಾವಣ್ಯಗಳನ್ನು ವರ್ಣಿಸಲು ಅಖಂಡ ಭೂಮಂಡಲವನ್ನೇ ಪತ್ರವನ್ನಾಗಿಸಿ 7,000 ಜಲರಾಶಿಯನ್ನೇ ಶಾಯಿನಾಗಿ ಮಾಡಿಕೊಂಡು ಮೇಲ್ಪರ್ವತವನ್ನೇ ಲೇಖನನ್ನಾಗಿಸಿ ಸಕಲ ವಿದ್ಯಾಧರನು ಪ್ರಥಮ ಪೂಜಾಂಧರನು ಆದಂತಹ ಸಾಕ್ಷಾತ್ ಗಣಪತಿಯೇ ಕುಳಿತು ಸಹಸ್ರಾರು ವರ್ಷಗಳ ಕಾಲ ಕುಳಿತು ಲಿಖಿಸಿದರೂ ಕೂಡ ಅಸಳವಾಯಿತನಮ್ಮ. ಅದು ಅಲ್ಲದೆ ಈ ಅಖಂಡ ಭೂಮಂಡಲವನ್ನೊತ್ತ ಸಹಸ್ರ ನಾಲಿಗೆಯುಳ್ಳ ಆದಿಶೇಷರಿಂದಲೇ ಸಾಧ್ಯವಿರುವಾಗ ಕೇವಲ ಒಂದೇ ಒಂದು ನಾಲಿಗೆಯುಳ್ಳ ಈ ಪಾಮರ ಮರ್ಕಂಡನಿಂದ ಸಾಧ್ಯವೇ ತಾಯಿ? ತಮ್ಮ ಮಾತಿಗೆ ಇದಿರಳದೆ ನನಗೆ ತಿಳಿದಂತೆ ವರ್ಣಿಸಲು ತಾಯಿ, ಅನ್ಯತಾ ಭಾವಿಸಬೇಡಮ್ಮ. ಹಾಗೆ ರಾಮನ ಶುಭ ಲಕ್ಷಣಂಗಳಂ ಜನನೀ ಶ್ರೀರಾಮನ ಶುಭ ಲಕ್ಷಣಂಗಳಂ ಜನನೀ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಬೇಡರದಳವಮ್ಮ ನಾನೇನ ಬಣ್ಣಿಸಲು ಶುದ್ಧ ಮರ್ಕಡನು ರಾಮನ ಕಣಿಸಲ್ ಅಮ್ಮಯ್ಯ ಅಮ್ಮ ಕೇಳಮ್ಮ ತಾಯೇ ರಾಮನು ಗಂಧ ಚಲುಪದೆ ಅಮ್ಮಯ್ಯ ಅಮ್ಮ ಕೇಳಮ್ಮ ತಾಯೇ ರಾಮನು ಗಂಧ ಚಲುಪದೆ ಅಮ್ಮಯ್ಯ ಸಾಮಗಾನ ಪ್ರೇಮ ನಿರೂಪಮ ಸಾಮಗಾನ ಪ್ರೇಮ ನಿರೂಪಮ ಸಾಮಗಾನ ಪ್ರೇಮ ನಿರೂಪಮ
ಅಮ್ಮ ಕೇಳಮ್ಮ ತಾಯೇ ರಾಮನು ಜನ್ಮ ಚಲುವನೆ ಅಮ್ಮಯ್ಯ ನೀಲಮಣಿಗಳು ಕಾಲು ಕುಂದಳ ಜಾಲವಾಡಲು ಬಾಲಚಂದ್ರನು ನೀಲಮಣಿಗಳು ಸಾಲು ಕುಂದಳ ಜಾಲವಾಡಲು ಬಾಲಚಂದ್ರನು ನೀಲಮಣಿಗಳು ಸಾಲು ಕುಂದಳ ಜಾಲವಾಡಲು ಬಾಲಚಂದ್ರನು ನೀಲಮಣಿಗಳು ಸಾಲು ಕುಂತಳ ಜಾಲವಾಡಲು ಬಾಲಚಂದ್ರನು ಕೋಲುತ್ತಿರುವ ವಿಶಾಲವಾಕ್ಯವು ಕೋಲುತ್ತಿರುವ ವಿಶಾಲವಾಕ್ಯವು ವಿಶಲವಾಕ್ಯವು ಕಮಲಾಕ್ಷಿ ಅಮ್ಮ ಕೇಳಮ್ಮ ತಾಯೇ ರಾಮನು ಚಂದ ಚಲುವನ ಅಮ್ಮಯ್ಯ ಚಲುವನ ಅಮ್ಮಯ್ಯ ಚಲುವನ ಅಮ್ಮಯ್ಯ ಅಮ್ಮ ಅಮ್ಮ ನನ್ನ ರಾಮಚಂದ್ರ ಪ್ರಭುವಾದರು ಮಾತಾಪಿತೃ ಭಕ್ತನಾಗಿ ಸದಾ ಪಿತೃವಾಕ್ಯ ಪರಿಪಾಲನೆಯಾಗುತ್ತಾಯಿ ಅಮ್ಮ ಅಮ್ಮ ಶ್ರೀರಾಮಚಂದ್ರರು ಬರುವಾಗ ಅಮ್ಮ ಶ್ರೀರಾಮಚಂದ್ರರು ಬರುವಾಗ ತಮ್ಮ ವಿಚಾರವಾಗಿ ಕೆಲವು ಕುರುಗಳನ್ನು ತಿಳಿಸಲಿ ತಾಯಿ. ತಿಳಿಸು ಮಾರುತಿ. ಅಮ್ಮ ವಾಮಾಂಗ್ರೆಯಲ್ಲಿ ತಾಮರಸಳವೆಂಬ ಚಿನ್ನಿರುವಂತೆ ಸತ್ಯವೇ ತಾಯಿ? ಸತ್ಯ. ಅಮ್ಮ ಮುಂಗೈಯ ಮೇಲೆ ಮತ್ಸರಾಂತಿರುವಂತೆ ಯಥಾರ್ಥವೇ ತಾಯಿ? ಯಥಾರ್ಥ ಮಾರುತಿ. ಅಮ್ಮ ಅದು ಅಲ್ಲದೆ ತಾವು ಮತ್ತು ಶ್ರೀರಾಮಚಂದ್ರರು ಜಲಕ್ರೀಡೆಯನ್ನು ಆಡುವಾಗ ನೀರನ್ನು ಕಲಕುತ್ತಾ ಕಲಕುತ್ತಾ ತಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದಂತೆ ಸತ್ಯವೇ ತಾಯಿ? ಅದು ಸತ್ಯ. ಅಮ್ಮ ಅದು ಅಲ್ಲದೆ ಕಾಕಾಸುರನ ವಿಚಾರವನ್ನು ಮಾರುತಿ, ನೀನು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವಾದವೇ. ಆದರೆ ಈ ರಾಕ್ಷಸರ ಮಧ್ಯೆ ಕ್ಷಣ ಕ್ಷಣಕ್ಕೂ ನಾನು ವಿಚಿತ್ರಗಳನ್ನೇ ನೋಡುತ್ತಿರುವೆನಾದ್ದರಿಂದ ಈಗಲೂ ಸಹ ನಿನ್ನ ಮಾತುಗಳಲ್ಲಿ ನನಗೆ ನಂಬಿಕೆ ಸಾಲದಾಗಿರುವುದು. ನಾನಾದರೂ ಏನು ಮಾಡಲಿ? ಅಮ್ಮ ಅಮ್ಮ ತಾವು ಆ ಚೋರನಾದ ರಾವಣನು ತಮ್ಮನ್ನು ಅಪಹರಿಸಿಕೊಂಡು ಬರುವ ಸಂದರ್ಭದಲ್ಲಿ ತಾವು ಕೆಲವು ಆಭರಣಗಳನ್ನ ಬಿಸಾಡಲಿವೆ ತಾಯಿ. ಆ ಆಭರಣಗಳನ್ನೆಲ್ಲವನ್ನು ನನ್ನ ಸುಗ್ರೀವನಾದ ನಾವು ಸಂಗ್ರಹ ಮಾಡಿಕೊಂಡು ಶ್ರೀರಾಮಚಂದ್ರನಿಗೆ ಅರ್ಪಿಸಿದಾಗ ಅವುಗಳನ್ನು ನೋಡುತ್ತಲೇ ನೋಡುತ್ತಲೇ ತಮ್ಮನ್ನೇ ನೋಡದಂತೆ ಭಾಸವಾಯಿತೆಂದು ನನ್ನ ಪ್ರಭುವಾದ ಶ್ರೀರಾಮಚಂದ್ರರು ಬಹಳ ಪರವಾಚರವರಮ್ಮ. ಅಮ್ಮ ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದಾಗಿ ಕೂಡ ನನ್ನನ್ನು ಶ್ರೀರಾಮಚಂದ್ರನ ಚರಣ ಸೇವಕನೆಂದು ನಂಬು ತಾಯಿ. ಇನ್ನೂ ನನ್ನ ಮೇಲೆ ನಂಬಿಕೆ ಬರಲಿವೆ ತಾಯಿ. ಏನು ಮಾಡಲಿ? ನಿಜ ಈ ರಾಕ್ಷಸರ ಮಧ್ಯದಲ್ಲಿರುವ ನನ್ನನ್ನು ಇದ್ಯಾವುದೋ ರಾಕ್ಷಸ ಮಾಯ ಎಂದು ನನ್ನ ಮಾತೆಯವರಾದರೂ ವಿಧ ವಿಧವಾಗಿ ಎಷ್ಟು ಹೇಳಿದ್ರು ಕೂಡ ನನ್ನ ಮೇಲೆ ನಂಬಿಕೆ ಬಾರದಿರುತ್ತಿಲ್ಲವಲ್ಲ. ಏನು ಮಾಡಲಿ? ಮಾತೆಯವರನ್ನ ನಂಬಿಸುವ ಪರಿಯಾದರೂ ಹೇಗೆ? ಮರೆತಿದ್ದೆನು. ನಾನು ಬರುವಾಗ ಶ್ರೀರಾಮಚಂದ್ರರು ಮಾತೆಯವರಿಗೆ ಅರ್ಪಿಸಲು ಮುದ್ರೆಂಗರನ್ನು ಅರ್ಪಿಸಿದರು. ಕೊನೆಯದಾಗಿ ಅವರಿಗೆ ಅರ್ಪಿಸಿ ನನ್ನ ಮುಂದಿನ ಕಾರ್ಯವನ್ನು ಕೈಗೊಳ್ಳುವೆನು. ಅಮ್ಮ ಇದು ಶ್ರೀರಾಮಚಂದ್ರರ ಗಣಮುದ್ರಿಕೆಯಮ್ಮ. ಜನನಿಯೇ ಇದು ರಾಮಚಂದ್ರರ ಜನನಿಯೇ ಇದು ರಾಮಚಂದ್ರರ ಗಣಮುದ್ರಿಕೆಯಮ್ಮ. ಶ್ರೀರಾಮನ ಪ್ರಚುರವಂ ಅಮ್ಮ ಶ್ರೀರಾಮನ ಪ್ರಚುರವಂ ಅನುವಿನಿಂ ಸ್ವೀಕರಿಪುದೋ ಮರದನು ಮಾನವಂ ಕಳೆದು
ಶ್ರೀರಾಮಚಂದ್ರರ ಗಣಮುದ್ರಿಕೆಯಮ್ಮ. ಕೊಡು ಮಾರುತಿ. ಅಮ್ಮ, ಕೇವಲ ಕೊಡು ಎಂದರೆ ಕೊಡುವಂತಹ ಕೋಡುಗನಲ್ಲಮ್ಮ ಈ ಮಾರುತಿ. ಹಾಗಾದರೆ ಅಮ್ಮ, ತನ್ನ ತಾಯಿಯು ಮಗುವನ್ನು ಹೇಗೆ ಕಂದ ಮಗುವೇ ಕೊಡು ಎಂದು ಕೇಳಿದಾಗ ಮಾತ್ರ ಈ ಕೋಡುಗನು ಕೊಡುವನು ತಾಯಿ. ಕಂದ ಮಾರುತಿ, ನನ್ನ ಸ್ವಾಮಿಯ ಘನಮುದ್ರಿಕೆ ನನಗೆ ಕೊಡಬಾರದೆ? ಸ್ವೀಕರಿಸು ತಾಯಿ. ಸ್ವಾಮಿ, ಈಗ ನಿಮಗೆ ನನ್ನ ಮೇಲೆ ಕರುಣೆ ಉಂಟಾಯಿತೆ. ಇನ್ನು ನಿಮ್ಮ ಮುಖ ಕಮಲವನ್ನು ನೋಡುವ ಭಾಗ್ಯವನ್ನದೆಂದಿಗೆ ಕರುಣಿಸುವಿರೋ ನಾ ಕಾಣಿನಲ್ಲ. ಮಾರುತಿ, ನನ್ನ ಸ್ವಾಮಿ ಈ ಘನಮುದ್ರಿಕೆಯನ್ನು ತಂದುಕೊಟ್ಟು ನನಗೆ ಮಹದುಪಕಾರವನ್ನು ಮಾಡಿರು. ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನನ್ನು ಮಾಡಲಿ? ಅಮ್ಮ, ನನ್ನ ಉಸಿರುವ ತನಕ ನನ್ನ ಹೃದಯ ಮಧ್ಯದಲ್ಲಿ ಶ್ರೀರಾಮಚಂದ್ರ, ನನ್ನ ನಾಲಿಗೆಯಲ್ಲಿ ಶ್ರೀರಾಮಚಂದ್ರ ರಾಮ 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 ಎಂಬ ಎರಡಕ್ಷರದ ನಾಮವು ಸದಾ ಇರುವಂತೆ ತಮ್ಮ ಕೋಮಲವರ ಹಸ್ತದಿಂದ ಈ ಪಾಮರನ್ನ ಒಂದು ಬಾರಿ ಅರಸುತ್ತಾಯಿ. ಹಾಗೆ ಕೇಳುವುದಿಲ್ಲ ತಾಯಿ. ಹೋಗಿ ಬಾ ಮಾರುತಿ, ನನಗೆ ಮಂಗಳವಾಗಲಿ. ಅಮ್ಮ, ಶ್ರೀರಾಮಚಂದ್ರರು ಅರ್ಪಿಸಿದಂತಹ ಘನಮುದ್ರಿಕೆ ತಮಗೆ ಅರ್ಪಿಸಿದ್ದಾಯಿತು. ಶ್ರೀರಾಮಚಂದ್ರರಿಗೆ ನೀಡಲು ತಮ್ಮಲ್ಲಿ ಯಾವುದಾದರೂ ಅಭಿಜ್ಞಾನ ವಸ್ತುವಿದ್ದರೆ ಅನುಗ್ರಹಿಸಿ ತಾಯಿ. ನನ್ನ ಬಳಿಯಲ್ಲಿ ಅಂತಹ ಯಾವ ವಸ್ತುಗಳು ಇಲ್ಲವಲ್ಲ. ಅಮ್ಮ, ತಾವು ಬಿಸಾಡಿದ ಆಭರಣಗಳನ್ನ ಶ್ರೀರಾಮಚಂದ್ರರಿಗೆ ತೋರಿಸಿದಾಗ ಅದರಲ್ಲಿ ಚೂಡಾರತ್ನಮಣಿ ಎಂದು ಇಲ್ಲವೆಂದು ತಿಳಿಸಿದರಮ್ಮ. ಆ ಚೂಡಾರತ್ನವೇನ ತಮ್ಮಲ್ಲಿದ್ದರೆ ಅನುಗ್ರಹಿಸಿ ತಾಯಿ. ಮರೆತಿದ್ದೆ, ತೆಗೆದುಕೋ. ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಬಂದು ನನ್ನ ಕರೆದುಕೊಂಡು ಹೋಗಲು ಹೇಳು. ಇಲ್ಲವಾದಲ್ಲಿ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆ ಎಂದು ನನ್ನ ಸ್ವಾಮಿ. ಧನ್ಯನಾದರೂ ತಾಯಿ, ಧನ್ಯನಾದೆಯೋ. ಅಮ್ಮ, ತಾವು ಹೆದರಬೇಡಿ. ನೀವೇಗಲ ನನ್ನ ಈ ಭುಜದ ಮೇಲೆ ಕುಳಿತುಕೊಂಡರೆ ಕ್ಷಣ ಮಾತ್ರ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನಿಗೆ ಸೇರಿಸುತ್ತ ತಾಯಿ. ಮಾರುತಿ, ಕಪಿ ಬುದ್ಧಿಗೆ ತಕ್ಕಂತೆ ಮಾತನಾಡುತ್ತಿರುವೆ. ಅಮ್ಮ, ನನ್ನದು ಮಹಾಪರಾಧವಾಯಿತು ತಾಯಿ. ಅಮ್ಮ, ತಾವು ಒಂದು ತಿಂಗಳ ಅವಧಿಯಲ್ಲಿ ನನಗೆ ಬಹಳ ಭಯವಾಗುವುದೆಂಬ ಪರಿತಪಿಸಕ್ಕೆ ಮಾತ್ರ ಈ ಮಾತನಾಡಿದೆನಮ್ಮ. ಅನ್ಯತಾ ಭಾವಿಸಿಬಿಡಿ ತಾಯಿ. ಅಮ್ಮ, ತಮ್ಮ ಪಾರದರ್ಶನವಾಗುವ ತನಕ ಅನ್ನ ಆಹಾರಾದಿಗಳನ್ನಾಗಲಿ ಫಲವನ್ನಾಗಲಿ ಬಂಧಿಸುವುದಿಲ್ಲವೆಂದು ನನ್ನ ಶ್ರೀರಾಮಚಂದ್ರರಿಗೆ ಅನುಜ್ಞೆ ಪ್ರಮಾಣ ಮಾಡಿದೆನಮ್ಮ. ಅಮ್ಮ, ತಮ್ಮ ಪಾರದರ್ಶನವಾದ ಮೇಲೆ ನನಗೆ ಭಯವಾಗುತ್ತೆಯಮ್ಮ. ಆದ್ದರಿಂದ ಇಲ್ಲಿ ಯಾವುದಾದ್ರೂ ಒಂದು ಫಲಕ್ಕೆ ಆಜ್ಞೆ ನಿಂತರೆ ಆ ಫಲಗಳನ್ನು ಬಂಧಿಸಿ ನಂತರ ಮುಂದಿನ ಕಾರ್ಯವನ್ನು ಕೈಗೊಂಡು ನಮ್ಮ. ಹಾಗೆ ಆಗಲಿ. ಆದ್ರೆ ಇದೆಲ್ಲವೂ ರಾಕ್ಷಸರ ಮಾಯಿ. ಈ ವನವನ್ನು ಹಾಳು ಮಾಡದೆ ಕೇವಲ ಕೆಳಗೆ ಬಿದ್ದಿರೋ ಹಣ್ಣುಗಳನ್ನು ಹೊಟ್ಟೆ ತುಂಬಾ ಬೃಂಜಿಸು ಮಾರುತಿ. ಅಮ್ಮ, ಆ ರಾಕ್ಷಸರು ನಾನು ನೋಡಿಕೊಳ್ಳುತ್ತೇನೆ. ತಾವು ಭಯಪಡಬೇಡಿ. ನನಗೆ ಅನುಜ್ಞೆ ತಾಯಿ. ಹಾಗೆ ಆಗಲಿ. ದೂರ ಹಾಕಿ ಸರ್. ಏ ಕೋಡಗ, ಅಶೋಕನವನ್ನು ಹಾಳು ಮಾಡಿ ಅಕ್ಷಯ್ ಕುಮಾರ್ ಸಂಬಂಧಿಸಿ ನಿನ್ನನ್ನು ಇಂದ್ರಜಿತ್ ಯುವರಾಜರು ಬಂಧಿಸಿದ್ರು ಈ ಚೇಷ್ಟೆಯನ್ನು ಮಾಡುತ್ತಿರುವೆ. ಆದ್ದರಿಂದ ನಿನ್ನನ್ನು ರಾವಣೇಶ್ವರ ಬಳಿಗೆ ಕರೆದುಕೊಂಡು ಹೋಗುವೆನು. ನೋಡೋಣ ಬಾ. ಓಹೋ, ನಾನಾದರೂ ರಾಮಾನುಗ್ರಹದ ಬಂದಂತಾಯಿತು. ರಾಕ್ಷರಾವಳಿ ನನ್ನ ಮೇಲೆ ದಾಳಿಯಾಗಿರುವುದು. ಎಲ್ಲವೂ ರಾಕ್ಷರೇ. ನಿಮಗೆ ರಾಮನಾಮ ಬರುವುದೇ? ರಾಮನಾಮ? ಯಾವ ನಾಮ? ಅಲ್ಲಿ ಕಾಣುವುದೇನಾ? ಅದು ಮರ, ಮಾವಿನ ಮರ. ಮಾವಿನ ಬಿಟ್ಟು ಮರ ಹೇಳೋ. ಮರ ಮರ
ಮರ ಮರ ಮರ ಮರ ಮರ ಮರ ಮರ ರಾಮ 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 ಎಲ್ಲಿ ಸಿಗುವುದು? ಸಿಹಿಯಾಗಿದೆಯಲ್ಲ ಅದು ನಮ್ಮ ಅಂತರಾಳದಲ್ಲಿ ಸಿಗುವುದು. ಹೌದು. ಹೌದು. ಹಾಗಾದ್ರೆ ನಿನ್ನ ನಡುವೆ ಬಂದರೆ ಅವನೇ ಆಸ್ಥಾನಕ್ಕೆ ಕರೆದುಕೊಂಡು ಹೋಗೋಣ. ನಡೆ. ರಾಮ 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 ಫಲ 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 ಎನಗಾರು ಸರಿ ಸಮರ ಫಲ 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 ಎನಗಾರು ಸರಿ ಸಮರ ಪರಮ ಪೂಜ್ಯನೇ ಪೊರೆಯ ದೇವನೇ ಪರಮ ಪೂಜ್ಯನೇ ಪೊರೆಯ ದೇವನೇ ನಿರುತವು ನಿನ್ನ ಸ್ಮರಿಸುತ್ತಲಿರುವೆ ನಿರುತವು ನಿನ್ನ ಸ್ಮರಿಸುತ್ತಲಿರುವೆ ಗಿರಿಜಾರಮಣನೆ ಪೊರೆಯೋ ನೀಯನ್ನ ಗಿರಿಜಾರಮಣನೆ ಪೊರೆಯೋ ನೀಯನ್ನ ಬಲ 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 ಎನಗಾರು ಸರಿ ಸಮರು ಈ ದರೆಯೊಳ್ ಬಲ 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 ಎನಗಾರು ಸರಿ ಸಮರು ಸಾವಿರಾರು ಸೈನಿಕರಿಂದ ಪರಿವೇಶಿಸಲ್ಪಟ್ಟ ಈ ರಾವಣನ ಸನ್ನಿಧಾನದಲ್ಲಿ ಒಂದು ಕಾಡು ಕಪಿಯನ್ನು ಬಂಧಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲವೇ? ಅಕ್ಷಯ ಕುಮಾರನ್ನು ಸಂಹರಿಸಿ ಅಶೋಕನನ್ನು ಹಾಳು ಮಾಡಿದ್ದ ಕೋಡಗನನ್ನು ಇಂದ್ರಜಿತ್ ಯುವರಾಜನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಕಳಿಸಿರುವುದು. ಆ ಕಾಡು ಕಪಿಯನ್ನು ಎಳೆದು ತನ್ನಿ. ಆಗಬಹುದು. ರಾಮ 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 ಏನು? ಈ ಕಾಡು ಕಪಿಯನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕಾಯಿತೆ. ಹೌದು ಮಹಾಪ್ರಭು. ಚಿಂತೆ ಇಲ್ಲ. ಪ್ರಹಸ್ತ, ಈತನ ಆರಂಭವನ್ನು ವಿಚಾರಿಸು. ಕಪಿಯೇ, ಯಾರು ನೀನು? ನಮ್ಮ ಅಕ್ಷಯಾದಿ ರಾಕ್ಷಸರನ್ನು ಸಂಹರಿಸಲು ಕಾರಣವೇನು? ನೀನೇನು ಸ್ವಾಮಿ ಕಾರ್ಯಕ್ಕಾಗಿ ಬಂದಿದೆಯೋ ಅಥವಾ ಸಹಕಾರಕ್ಕಾಗಿ ಬಂದಿಯೋ? ಅದನ್ನು ಮಗಳು ರಾಮದೂತನಾಗಿ ಬಂದ್ರು ನನ್ನನ್ನು ವಿಚಾರಿಸಲು ನೀನು ಯಾರು? ವಿಚಾರಿಸಲು ನೀನಾರೋ? ನನ್ನನ್ನೇ ಯಾರೆಂದು ಕೇಳುತ್ತಿರುವೆಯಾ? ಈ ಲಂಕಾ ಸಾಮ್ರಾಜ್ಯದ ರಾವಣೇಶ್ವರನ ಮಂತ್ರಿಯು ನಾನು. ಓಹೋ, ರಾವಣೇಶ್ವರನ ಮಂತ್ರಿಯು ಆಗಲಿ. ಇಲ್ಲಿಗೆ ನನ್ನ ಬ್ರಹ್ಮಾಸ್ತ್ರದ ಅವಧಿಗೆ ಮುಗಿಯಿತು. ಜೈ ಶ್ರೀರಾಮ್. ಈ ನಾರಿ ಚೋರನಾದರೂ ಉನ್ನತವಾದ ಸ್ಥಾನದಲ್ಲಿ ಕುಳಿತುಕೊಂಡು ಬಾಯಿಗೆ ಬೆಳ್ಳಂತೆ ಹರಡುತ್ತಿರುವನು. ನಾನಾದರೂ ಅವನಿಂದ ಕೆಳಭಾಗದಲ್ಲಿ ಕುಳಿತು ಇವನ ಮಾತಿಗೆ ಉತ್ತರ ನೀಡುವುದು ಸಮಂಜಸವಲ್ಲ. ಅದರಲ್ಲೂ ನನ್ನ ಲಾಂಗುಲ್ಯಕ್ಕೂ ಕೂಡ ಅಪಮಾನವು. ಆದ್ದರಿಂದ ನನ್ನ ಈ ಲಾಂಗುಲಿಯಿಂದ ಅವನಿಗಿಂತಲೂ ಎತ್ತರವಾದ ಸಿಂಹಾಸನ ಮಾಡಿಕೊಂಡು ನಂತರ ಅವನ ಮಾತಿಗೆ ಉತ್ತರವನ್ನು ನೀಡುವನು. ಜಯ ಜಯ ಶ್ರೀರಾಮ್. ರಾಮ 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 ರಾಮ. ಏನು ಆಶ್ಚರ್ಯ! ಹಿಂದೆ ನಾನು ಕೈಲಾಸಕ್ಕೆ ಹೋಗಿದ್ದಾಗ ಆ ಪರಶಿವನಿಗೆ ಅಪಮಾನವೆಸಗಿದ್ದೆ. ಆತನೇನಾದರೂ ಈ ರೀತಿ ಬಂದು ಇಷ್ಟು ಅನರ್ಥ ಕಾರ್ಯಗಳನ್ನು ಮಾಡಿರಬಹುದೇ? ಎಲ್ಲವೋ ಕೋಡಗ, ಅಪ್ಪಣೆ ಇಲ್ಲದೆ ಲಂಕಾನಗರವನ್ನು ಪ್ರವೇಶಿಸಿ ಅಶೋಕವನವನ್ನು ಹಾಳು ಮಾಡಿದ್ದಲ್ಲದೆ ಅಕ್ಷಯ ಕುಮಾರನನ್ನು ಕೊಲ್ಲಲು ಕಾರಣವೇನು? ವಿವರವಾಗಿ ತಿಳಿಸದೆ ಹೋದ ಪಕ್ಷದಲ್ಲಿ ನಿನ್ನ ಶಿರಚ್ಛೇದನಕ್ಕೆ ಆಜ್ಞೆ ಮಾಡಬೇಕಾಗುವುದು. ರಾವಣೇಶ್ವರ, ಓಂ ನಮೋ ನಾರಾಯಣ ಎಂಬ ಅಷ್ಟಾಕ್ಷರ ಮಂತ್ರದಿಂದ, ಓಂ ನಮ ಶಿವಾಯ ಎಂಬ ಪಂಚಾಕ್ಷರ ಮಂತ್ರದಿಂದ ಮಕಾರವನ್ನು ತೆಗೆದರೆ ಏನಾಗುವುದೋ? ಏನಾಗುವುದು? ರಾಮ 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 ಎಂದಾಗುವುದು. ಅಂಡಾಂಡ ಪಿಂಡಾಂಡ ಒಡೆಯನಾದ ನನ್ನ ರಾಮನನ್ನ ನೀನು ಕೇಳಿದ್ದೀಯಾ? ನಾನಾದರೂ ಬಹುಜನ ರಾವಣ ಎಂಬುದನ್ನು ನಾನು ನೋಡಿದ್ದೇನು. ಅದರಲ್ಲಿ ನೀನು ಯಾವ ರಾವಣ? ಭಲೆ ಭಲೆ, ನೀನು ಯಾವ ಯಾವ ರಾವಣರ ಚರಿತ್ರೆಯನ್ನು ಕೇಳಿರುವೆ? ಹೇಳವನ್ನೇ ಕೇಳು. ಕೈಲಾಸವನ್ನೆತ್ತಿ ತೋಳ್ಗಳು ಸಿಲುಕಿರೆ, ಕೈಲಾಸವನ್ನೆತ್ತಿ ತೋಳ್ಗಳು ಸಿಲುಕಿರೆ, ಗೋಳಾಡುತ್ತಲಿದ್ದ ದೂತ ಕದಮ, ಗೋಳಾಡುತ್ತಲಿದ್ದ ದೂತ ಕದಮ, ನೀನೇನೋ ಕಳ್ಳ ರಾವಣನೆಂಬುವ ನೀನೇನೋ. ಎಲ್ಲವೋ ರಾವಣೇಶ್ವರ, ಹಿಂದೆ ಕೈಲಾಸ ಪರ್ವತವನ್ನೆತ್ತಲು ಹೋಗಿ
ಆ ಕೈಲಾಸ ಪರ್ವತವನ್ನು ಎತ್ತಲಾಗದೆ ನಿನ್ನ ಆ 20 ತೋಳುಗಳು ಕೈಲಾಸ ಪರ್ವತದ ಕಿಂಡಿಯಲ್ಲಿ ಸಿಲುಕಿಕೊಂಡು ಅವುಗಳನ್ನ ಬಿಡಿಸಿಕೊಳ್ಳಲಾಗದೆ ಆ ಪರಶಿವ ಪರಂಧಾಮ ಕಾಪಾಡು ಕಾಪಾಡು ಎಂದು ಅಲ್ಲೂ ಕಿರಿದಿದ್ದ ರಾವಣ, ನೀನೇ ಏನೋ? ಆ ಕೈಲಾಸ ಪರ್ವತವನ್ನು ಅತಿ ಸಾಹಸದಿಂದ ಎತ್ತಿ ಚೆಂಡಾಡಿದ ರಾವಣ ಸಾರ್ವಭೌಮನು ನಾನೇ. ಮುಂದೆ ಮಗಳೋ ಮರ್ಕಟವೇ? ಹೇಳುವನು ಕೇಳು. ಕಾರ್ತಿವಿ ಜನಾದರೆ ಕಾರ್ಕದ ಜಳು ಸಿಲುಕಿ, ಕಾರ್ತಿವಿ ಜನಾದರೆ ಕಾರ್ಕದ ಜಳು ಸಿಲುಕಿ, ಗೋಳಾಡುತ್ತಲಿನ ದೂತ ಆದಮ್ಮ ನೀನೇನೋ ಕಳ, ರಾವಣನೆಂಬುವ ನೀನೇನೋ ಕಳ. ಓ ರಾವಣೇಶ್ವರ, ಕಾರ್ತಿವೀರ್ಯಾರ್ಜುನನ್ನು ಗೆಲ್ಲಲು ಹೋಗಿ ಅವನಿಂದ ಗೆಲ್ಲಲಾಗದೆ ಅವನು ನಿನಗೆ ತೋಳುಗಳಿಗೆ ಬಳಗಳಿಂದ ಬಂಧಿಸಿ ತೆಗೆದುಕೊಂಡು ಹೋಗಿ 12 ವರ್ಷಗಳ ಕಾಲ ಕಾರಾಗೃಹದಲ್ಲಿ ಅನ್ನ ಆಹಾರವಿಲ್ಲದೆ ಕೊಳೆಯಿದ ರಾವಣ, ನೀನೇನೋ? ಶತ್ರುವಿನ ಬಲಾಬಲಗಳನ್ನು ಅಳೆಯಲು ನನ್ನ ಮಿತ್ರನಾದ ಕಾರ್ತಿವೀರಾರ್ಜುನನ ಅರಮನೆಯಲ್ಲಿದ್ದೇನೆ ವಿನಃ ನೀನು ಹೇಳಿದ ಹಾಗೆ ಸೆರಮನೆಯಲ್ಲ. ಮುಂದೆ ಮಗಳೋ ಮರ್ಕಟ? ಹೇಳುವನೆ ಕೇಳು. ಹುಳುವೆಂದು ತಾಕಿಯಾಳ್ ಮುಳುಗಿಸುವಾಲಿಯೋ, ಹುಳುವೆಂದು ತಾಕಿಯಾಳ್ ಮುಳುಗಿಸುವಾಲಿಯೋ, ಅಂಗದನ ತೊಟ್ಟಿಲಿಗೆ ಕಾಟಿರಲಂದು, ಅಂಗದನ ತೊಟ್ಟಿಲಿಗೆ ಕಟ್ಟಿರಲಂದು, ಒದಗಳ ತಿಂದವ ಒದಗಳ ತಿಂದವ ನೀನೇನೋ, ರಾವಣನೆಂಬುವ ನೀನೇನೋ? ಎಲ್ಲೋ ರಾವಣೇಶ್ವರ, ನನ್ನ ವಂಶನಾದ ವಾಲಿಯು ಸೂರ್ಯದೇವನಿಗೆ ಸಮೃದ್ಧದಲ್ಲಿ ಅರ್ಘ್ಯವನ್ನು ಕೊಡ್ತಿದ್ದಾಗ ನೀನು ಅವನ್ನು ಕೆಣಕಿದಾಗ ಇದ್ಯಾವುದೋ 10 ತೊಳೆಯ ಹುಳವೆಂದು ತೆಗೆದುಕೊಂಡು ಹೋಗಿ ತನ್ನ ಕುಮಾರನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿದನಂತೆ. ಆ ಕುಮಾರನಾದ ಅಂಗದನ ಪುಟ್ಟ ಬಾಲಕನ ಕಾಲಿನಿಂದ ಪಟಪಟನೆ ಹೊಡೆತಿದ್ದಾಗ ಅವುಗಳನ್ನ ಸಹಿಸಿಕೊಳ್ಳಲಾಗದೆ ಹಲ್ಲು ಕಿಡಿದ ರಾವಣ, ನೀನೇನೋ? ಎಲ್ಲವೋ ಮರ್ಕಟವೇ, ಆ ಕಬರ್ತಿನಿಯನ್ನು ಒಲಿಸಿಕೊಳ್ಳಲು ಒಂದೇ ದಿನದಲ್ಲಿ 7 ಸಮುದ್ರದಲ್ಲಿ ಸ್ನಾನ ಮಾಡಿ ನನ್ನ ಕುಲದೈವನಾದ ಪರಶಿವನಿಗೆ ಅರ್ಘ್ಯ ಕೊಡಬೇಕೆಂಬ ಕೆಣಕಿದನೇ ವಿನಃ ಅನ್ಯತಾ ಅಲ್ಲ. ಮುಂದೆ ಮಗಳೋ ಕೋಡಗ? ಹೇಳೋಣ ಕೇಳು. ರಘುರಾಮರ ನಾರಿಯ ಚೋರನೆ, ಶ್ರೀ ರಘುರಾಮರ ನಾರಿಯ ಚೋರನೆ, ದೂತಾದಮ ನೀನೇನೋ ಕಳ. ರಾವಣೇಶ್ವರ, ನನ್ನ ಪ್ರಭುವಾದ ಶ್ರೀರಾಮಚಂದ್ರರು ಮತ್ತು ಸೀತಾಮಾತೆ ಹಾಗೂ ಲಕ್ಷ್ಮಣ ಸ್ವಾಮಿಯು ಪಂಚವಟಿಯಲ್ಲಿ ವಾಸ ಮಾಡುತ್ತಿದ್ದಾಗ ಅವರನ್ನ ಮೋಸದಿಂದ ಭವತೀ ಭಿಕ್ಷಾಂದೇಹಿ ಎಂದು ಭಿಕ್ಷಾಂದೇಹಿ ರೂಪದಲ್ಲಿ ಹೋಗಿ ಶ್ರೀರಾಮಚಂದ್ರನ ವಂಚಿಸಿ ಮಾತೆಯವರನ್ನು ಅಪಹರಿಸಿಕೊಂಡು ಬಂದಂತಹ ಚೋರ, ನೀಚ, ಭ್ರಷ್ಟ, ಅವಿವೇಕಿ ನೀನೇನೋ? ಆ ಬಡರಾಮನ ಪತ್ನಿಯನ್ನು ಅತಿ ಸಾಹಸದಿಂದ ತಂದ ದಶಕಂಠ ರಾವಣನು ನಾನೇ. ಮುಂದೆ ಮಗಳೋ ಮರ್ಕಟವೇ? ರಾವಣೇಶ್ವರ, ನನ್ನ ಪ್ರಭುವಾದ ಶ್ರೀರಾಮಚಂದ್ರ ಪ್ರಭುವಿನ ಪತ್ನಿಯಾದ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬಂದು ಹೇಗಾಯಿತೆಂದರೆ ಅವರನ್ನು ಅಪಹರಿಸಿಕೊಂಡು ಬಂದು ನಿನ್ನ ಸೆರಗಿನಲ್ಲಿ ನಿನ್ನ ವಂಶವನ್ನೇ ಸುಡುವ ಬೆಂಕಿಯನ್ನ ಸೆರಗಿನಲ್ಲಿ ಕಟ್ಟಿಕೊಂಡಂತಾಯಿತು. ರಾವಣೇಶ್ವರ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಪ್ರಭುವಾದ ಶ್ರೀರಾಮಚಂದ್ರ ಪ್ರಭುವಿನ ಸೀತಾಮಾತೆಯನ್ನು ಶ್ರೀರಾಮಚಂದ್ರರಿಗೆ ಒಪ್ಪಿಸಿ ಅವರಿಗೆ ಶರಣಾಗು, ಇಡೀ ನಿನ್ನ ವಂಶವೇ ಉದ್ಧಾರವಾಗುವುದು. ವೃಕ್ಷ ಕಿನ್ನರ ಯಕ್ಷ ಕಿನ್ನರ ಪಕ್ಷಿ ಭುಜಕರ ಪಕ್ಷವಿದುವೆ, ವೃಕ್ಷವಾನರ ಪಕ್ಷಿ ಕಿನ್ನರ ಪಕ್ಷ ಭುಜಕರ ದಕ್ಷ ವೀರ ನೆಂದ ನೆನಿಪ
ದಕ್ಷವೀರ ನೆಂದ ನೆನಿಪ ರಾಕ್ಷಸಾಧಿಪ ರಾವಣೇಶ್ವರ ನಾನಾರು ನೀ ಬಲ್ಲೆಯ ರಾಧಿವೀರ ನಾನಾರು ನೀ ಬಲ್ಲೆಯ. ಇಂತಹ ನಾನು ಆ ಬಡರಾಮನಿಗೆ ಸೀತೆಯನ್ನು ಒಪ್ಪಿಸುವುದೇ ಅದೆಂದಿಗೂ ಸಾಧ್ಯವಿಲ್ಲ. ರಾವಣೇಶ್ವರ, ನೀನು ಸಾಮಾನ್ಯನೇ. ವಿಶ್ವಾಸುವಿನ ಮಗನು, ಕೈಕಸಿಯ ಗರ್ಭಸಂಜಾತನು, ಅದು ಅಲ್ಲದೆ ಶಿವಪೂಜಾಂಧರನು, ಸಾಕ್ಷಾತ್ ಪರಶವನು, ನೀನು ಕೇಳಿದ ವರವನ್ನು ಕೊಡುವನು. ಅದು ಅಲ್ಲದೆ ನವಗ್ರಹಗಳೊಂದೇ ನಿನ್ನ ಮಿತ್ರರಾಗಿ ಮಾಡಿಕೊಂಡಿರುವೆ. ಚಚ್ಚ, ನಿನ್ನನ್ನು ಹೊಗಳದರೇನೋ ಪ್ರಯೋಜನ? ಪರನಾರಿ ಚೋರ ಎಂಬ ಅಪಕೀರ್ತಿಯನ್ನು ಪಡೆದಿಲ್ಲದಿದ್ದರೆ ನಿನ್ನ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿ ಪರಿಗಣಿಸಬಹುದಾಯಿತು. ರಾವಣೇಶ್ವರ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಮಾತೆಯವರನ್ನು ಶ್ರೀರಾಮಚಂದ್ರರಿಗೆ ಒಪ್ಪಿಸಿ ನಿನ್ನ ವಂಶವೇ ಉದ್ಧಾರವಾಗುವುದು. ಅದೆಂದಿಗೂ ಸಾಧ್ಯವಿಲ್ಲ. ಹೋಗಲಿ ಬಿಡು. ನನ್ನ ಪ್ರಭುವಾದ ಶ್ರೀರಾಮಚಂದ್ರರಿಗೆ ಒಪ್ಪಿಸಲು ನಿನಗೆ ನಾಚಿಕೆಯಾದರೆ ಮಾತೆಯವರನ್ನ ಮಂಗಳ ಸ್ನಾನ ಮಾಡಿಸಿ ಕರೆದುಕೊಂಡು ಬಂದು ನನ್ನ ಈ ಬದಿ ನಿಲ್ಲಿಸಿ ನನ್ನ ಸರ್ವದಾ ಅಪರಾಧವಾಯಿತು ಎಂದು ನನ್ನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳುವನಾಗು. ನಾನೇ ಕ್ಷಮೆ ನೀಡುವನು. ಪ್ರಹಸ್ತ, ಈತನ ಹರಟೆಯೂ ಅತಿಯಾಯಿತು. ಈತನನ್ನು ಸೆಳೆದುಕೊಂಡು ಹೋಗಿ ತಲೆ ಕಡಿದು ಬನ್ನಿ. ಅಗ್ರಜ, ಶಾಂತನಾಗು. ದೂತವದೆಯು ಮಹಾಪಾಪಕರ, ಆದ್ದರಿಂದ ಈತನನ್ನು ಏನು ಮಾಡಬಾರದು. ಪ್ರಹಸ್ತ, ಈ ಬಗಳು ಸಂಧಿಯನ್ನು ಸಭೆಯಿಂದ ಆಚೆಗೆ ದೂಡು. ಇವರ ಮಧ್ಯೆ ಇರುವುದಕ್ಕಿಂತ ರಾಮನಲ್ಲಿಗೆ ಹೋಗಿ ಶರಣಾಗತನಾಗುವುದೇ ಲೇಸು. ನೀನು ಎಲ್ಲಿಯಾದರೂ ಹಾಳಾಗಿ ಹೋಗು. ಪ್ರಹಸ್ತ, ಮಹಾಪ್ರಭು, ಈ ಕಾಡು ಕಪಿಗೆ ಯಾವ ಶಿಕ್ಷೆಯನ್ನು ಕೊಡಬಹುದು? ಮಹಾಪ್ರಭು, ಈ ಕಪಿಗಳಿಗೆ ಬಾಲವೇ ಪ್ರಧಾನವಾದದ್ದು. ಈ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ಬಾಲವನ್ನು ತೈಲದಲ್ಲಿ ಹದ್ದಿ ಆ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ನಗರದಿಂದ ಆಚೆ ದೋಡಿಬಿಡಿ. ಹಾಗೆ ಮಾಡಿ ಬನ್ನಿ. ಎಲ್ಲವೋ ಕಪಿಯೇ, ನಿನ್ನ ಆ ರಾಜನಿಗೆ, ನಿನ್ನ ಒಡೆಯನಿಗೆ ತಿಳಿಸು, ನಿನ್ನ ಲಾಂಗೂಲಕ್ಕೆ ಆದ ಗತಿಯೇ ಆತನಿಗೂ ಆಗುವುದೆಂದು. ರಾವಣೇಶ್ವರ, ಓಹ್, ಅಂದು ನಿಶರಾತ್ರಿಯಲ್ಲಿ ಈ ಲಂಕಾನಗರ ಸೇರಿದನು. ಇಂದು ನೀಡುವಂತಹ ಬೆಂಕಿಯಿಂದ, ಅಗ್ನಿಯಿಂದ ಈ ಲಂಕಾನಗರವನ್ನೇ ಬೆಳಕಿನೆಡೆಗೆ ತೆಗೆದುಕೊಂಡು ಹೋಗುವೆನು. ಆಗಲಿ, ಇದೊಂದು ಕಾರ್ಯವೂ ಕೂಡ ನಡೆಯಲಿ. ಜಯ ಶ್ರೀರಾಮ್. ಸೆಳೆದುಕೊಂಡು ಹೋಗಿ ಈತನನ್ನು. ರಾಮ 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 ರಾಮ. ಇದೇನಿದು? ನನ್ನ ಬಾಲಕ್ಕೆ ಅಗ್ನಿಯನ್ನು ಸೋಕಿಸಿದರೂ ಕೂಡ ಶ್ರೀರಾಮಾನುಗ್ರಹದಿಂದ ಶಿಥಿಲಮಯವಾಗಿ ಕಾಣುವುದಲ್ಲ. ಅದೂ ಅಲ್ಲದೆ ಈ ಲಂಕಾನಗರವು ಸುಟ್ಟಿ ಭಸ್ಮವಾಗುತ್ತಿರುವುದು ಎಲ್ಲಿ ಆ ಅಶೋಕವನಕ್ಕೆ ತಗುಲಿ ನನ್ನ ಮಾತೆಯವರಿಗೆ ಅಪಘಾತವಾಗುವುದು ಕಾಣುವುದಲ್ಲ. ರಾಮಚಂದ್ರ, ಆಂಜನೇಯ, ಅಶೋಕವನದಲ್ಲಿ ಸೀತಾಮಾತೆಯವರು ಕುಶಲದಿಂದಿರುವರು. ನೀನೀಗಲೇ ಈ ಶುಭ ವಾರ್ತೆಯನ್ನು ರಾಮನಿಗೆ ತಿಳಿಸು. ಆಗಲಿ. ಜೈ ಶ್ರೀರಾಮ್. ಜೈ ಶ್ರೀ ರಾಮ 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 ರಾಮ. ಭೂಮಿ ಜಾತೆ ಭಾಮೆ ಸೇದೆ ते मनो नचारी दे भूमि जाते भामे सीधे श्री मनो नचारी दे राम सखी सोम मुखी राम सखी सोम मुखी तमरा सदलाम की राम सखी सोम मुखी तमरा सदलाम की भूमि जाते भामे सीधे श्री मनो नचारी दे ಎಲ್ಲಿಗೆ ಮನೋಕರೆ ಎಲ್ಲಿಗೆ ಮನೋಕರೆ ಪಲ್ಲವರುಣ
ಮನವೋದರೆ ಎಲ್ಲಿಗೆ ಎಲ್ಲಿಗೆ ಮನೋದರೆ ಪಲ್ಲವರು ನಾದರೆ ನಿಲ್ಲದನ್ನ ಮನವು ಬಾರ 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 ವಲ್ಲಭೆ ಸುಗುಣಾಕರೇ ವಲ್ಲಭೆ ಸುಗುಣಾಕರೇ ಭೂಮಿ ಜಲತೆ ಬಾಮೆ ಸೀತೆ ಶ್ರೀ ಮನೋ ದಚಾವಿತೆ ಸೀತಾ ಸೀತಾ ಆಹಾ ಜಾನಕಿ ಎಲ್ಲಿರುವೆ ಮಧೋಹರೆ ಬಂದು ನನ್ನಡೆದೆ ಒಂದು ಮಾತನಾದರೂ ಹಾಡಬಾರದೆ ಸಹೋದರ ಸೀತಾನ್ವೇಷಣೆಯ ಕಾರ್ಯಕ್ಕೆ ಹೋದ ಮಾರುತಿಯು ಇನ್ನೂ ಬಾರಲೇ ಇಲ್ಲ ಇಂದಿಗೆ ಅವನ ಅವಧಿಯು ಮುಗಿತಾ ಬಂದಿರುವುದು ರಾಮ 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 ರಾಮ. ಮಾರುತಿ ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ನನ್ನ ಆ ಜಾನಕಿಯನ್ನು ಕಂಡೆಯಾ? ಪ್ರಭು, ತಮ್ಮ ಅನುಗ್ರಹ ಆಶೀರ್ವಾದದಿಂದ ಲಂಕಾಪುರವನ್ನು ಸೇರಿ ಅಲ್ಲಿ ಅನೇಕ ರಾಕ್ಷರನ್ನ ಸಂಹರಿಸಿ ಅಶೋಕವನನ್ನು ಸೇರಿ ಮಾತೆಯವರ ಪಾದದರ್ಶನ ಮಾಡಿಕೊಂಡು ಅವರಿಂದ ಈ ಚೂಡಾರ್ಥವನ್ನು ತಂದಿರು ಸ್ವಾಮಿ. ಆಹಾ ಜಾನಕಿ, ಮಾರುತಿ ನನಗೋಸ್ಕರ ಶತವೀರ ಯೋಜನ ವಿಸ್ತೀರ್ಣ ಸರದಿನಿಯನ್ನು ದಾಟಿ ನನ್ನ ಜಾನಕಿಯ ಕುಶಲ ವಾರ್ತೆ ತಲುಪಿಸಿ ನನಗೆ ಬಹು ಉಪಕಾರವನ್ನು ಮಾಡಿರುವೆ. ನಾನು ನಿನಗೆ ಪ್ರತಿ ಉಪಕಾರವಾಗಿ ಏನೆಂದು ಕೊಡಲಿ ಮಾರುತಿ? ಪ್ರಭು, ನನ್ನ ಕೊನೆಯ ಉಸಿರುವ ತನಕ ತಮ್ಮ ಹೃದಯದಲ್ಲಿ ಭಕ್ತನಾಗಿ ಅನುಗಿಸುವಂತೆ ನನಗೆ ಅನುಗ್ರಹಿಸ್ತಾಯಿ. ಮಾರುತಿ, ಹನುಮ ಕೇಳಲು ನಿನ್ನೊಬ್ಬ ಭಕ್ತರು ಈ ವನಜ ಭವಾಂಡೊದೊಳಿಲ್ಲ ಅರಸಿ ನೋಡಲು ಹನುಮ ಹನುಮ. ಮಾರುತಿ, ಹನುಮ ಕೇಳಲು ನಿನ್ನೊಬ್ಬ ಭಕ್ತರು ಈ ವನಜ ಭವಾಂಡೊದೊಳಿಲ್ಲ ಅರಸಿ ನೋಡಲು ಹನುಮ ಹನುಮ. ಇನಯ ನಿಂ ದಶರಥಾಂದ್ರುಪಾಲಂಗೆ ನಾವು ನಾಲ್ವರು ಪುತ್ರ ಇರುವೆವು. ಮಾರುತಿ, ಇಂದಿನಾರಭ್ಯದಿ ನೀನು ಗೈದನೆಯ ಪುತ್ರನೆಂದು ಭಾವಿಸುವೆವು ಮನದಿ ಮನದಿ. ದಾಸ ನೀನಲ್ಲವೋ ದಾಸ ನೀನಲ್ಲವೋ ದಾಸ ನೀನಲ್ಲವೋ ಎನ್ನನುತ ನೀನವುದಯ್ಯ. ಕಾಸಿ ಪಟ್ಟಯ ಕಂದ ಕಾಸಿ ಪಟ್ಟಯ ಕಂದ ಇತ್ತ ಬಾಮೇಲಾದ ಬ್ರಹ್ಮ ಪದವಿಯ ನೀವೆ ಹನುಮ
ಹನುಮಾ. ಮಾರುತಿ, ಈಗಿನಿಂದ ನೀನು ಚಿರಂಜೀವಿಯಾಗಿ ಬಾಳು. ಮಾರುತಿ, ಲಕ್ಷ್ಮಣ, ಅಣ್ಣ, ನಡೆ, ಸಮುದ್ರ ಮೇಲೆ ಸೇತುವೆಯನ್ನು ನಿರ್ಮಿಸಿ ಆ ರಾವಣ ಕುಂಭಕರ್ಣಾದಿಗಳನ್ನು ಯುದ್ಧಕ್ಕೆ ಆಹ್ವಾನಿಸೋಣ. ಆಗಲಿ ಪ್ರಭು. ಎಲ್ಲೋ ರಾಮ, ಸಿದ್ಧನಾಗು ಯುದ್ಧಕ್ಕೆ. ರಾವಣ, ನೀನು ಈಗಲೂ ಕಾಲವನ್ನು ಬಿಚ್ಚಿಲ್ಲ. ನೀನು ಮಾಡಿದ ತಪ್ಪನ್ನು ಮನ್ನಿಸು. ನನ್ನ ಪಾದದ ಮೇಲೆ ಬಿದ್ದು ಕ್ಷಮೆ ಯಾಚಿಸು. ನಿನಗೆ ಜೀವದಾನವನ್ನು ಮಾಡಿದೆ. ಅದೆಂದಿಗೂ ಸಾಧ್ಯವಿಲ್ಲ. ಸಿದ್ಧನಾಗು ಯುದ್ಧಕ್ಕೆ. ಹಾಗಾದ್ರೆ ಇದಕ್ಕೆ ಸಿದ್ಧನಾಗು. ಸಹಿಸಿಕೋ ಈ ಬಾಣದ ಪೆಟ್ಟನ್ನು. ಏನು ಮೃತ್ಯುಶರ ಮಾನವನ ಕೈಯಲ್ಲಿ. ರಾಮ, ಸಕಲ ಶಸ್ತ್ರಗಳು ನನ್ನ ಶಸ್ತ್ರಾಗಾರದಲ್ಲಿ ಸುರಕ್ಷಿತವಾಗಿರುವವು. ನಾನು ಮನಸ್ಸು ಮಾಡಿದರೆ ಇಲ್ಲಿಂದ ಅಯೋಧ್ಯೆಯವರೆಗೂ ಸಮಗ್ರ ಪೃಥ್ವಿಯನ್ನೇ ನಾಶಪಡಿಸಬಲ್ಲೆ. ಆದರೆ ಮೃತ್ಯುಶರ ಮಾನವನ ಕೈಯಲ್ಲಿ. ರಾವಣ, ಮಾನವರೇನು ಸಾಮಾನ್ಯೆಂದು ಭಾವಿಸಿರುವೆಯಾ? ಇದೋ ನಾರಾಯಣಾಸ್ತ್ರವನ್ನು ಬಿಡುವನ್ನು ಸಹಿಸಿಕೋ ಮದಾಂಧ. ಇನ್ನು ನನ್ನ ಪ್ರತಿಭಟನೆ ನಿರಾರ್ಥಕ. ಜ್ಞಾನರೂಪಿ ಜಗತ್ತಿನ ಅಂಧಕಾರವನ್ನು ಅಳಿಸಿದ ಹಾಗೆ ಈ ನನ್ನ ಮನಸ್ಸಿನ ಅಂಧಕಾರವನ್ನು ಅಳಿಸಿ ನನಗೆ ಮುಕ್ತಿಯನ್ನು ನೀಡುತ್ತದೆ. ವೀರ ಸ್ವರ್ಗನು ಒಂದು ವೀರವರ. ರಾಮ ಜಯತು ಶ್ರೀ ರಾಮ ಸುನಾಮ ಅಮರ ವಿನೂತ ಪದ ಅಮಿತ ಫಲಪ್ರದ. ರಾಮ ಜಯತು ಶ್ರೀ ರಾಮ ಸುನಾಮ ರಾಮ ರಮ ರಮ ರಾಕ್ಷಸ ಭೀಮಾ ರವಿಕುಲ ಸೋಮ ರಾಜಲಲಾಮ ಪರಮ ಪುರುಷ ಗರಿ ಪಾವನ ಶ್ರೀ ರಘುರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಪದ ಅಮಿತ ಫಲ ಪ್ರದ. ರಾಮ ಜಯತು ಶ್ರೀ ರಾಮ ಸುನಾಮ. ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಹರ ನಮಃ ಪಾರ್ವತಿ ಪದಗೆ, ರಾಜಾ ರಾಮಚಂದ್ರ महाराज की, महारुद्र हनुमान की, बोलो सब संतन की, श्री रामचंद्र प्रभु की, बोलो भारत माता की. कायेन वाचा मनसेन्द्रिये तद्बुद्ध्यात्मना प्रकृते स्वभावात् करोमि यद्यत् सकलं परस्मै नारायणायेति समर्पयामि. मंगला ಶ್ರೀ ಲಕ್ಷ್ಮೀ ನರಸಿಂಹ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ.